ಕರ್ನಾಟಕದಲ್ಲಿ ಬಿಜೆಪಿ ಕದನ ಈಗ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ವಿಜೇಂದ್ರ ಅವರನ್ನ ಶತಾಯಗತಾಯ ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಲೇಬೇಕು ಅಂತ ಯತ್ನಾಳ್ ಟೀಮ್ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೀಗ ಯತ್ನಾಳ್ ಟೀಮ್ ಅನ್ನೋದಕ್ಕಿಂತ ಬಿಜೆಪಿಯ ನಿಷ್ಠಾವಂತರ ಪಡೆ ಅಂತ ಹೇಳ್ಕೊತಿದ್ದಾರೆ ಅವರು. ಸೊ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತಟಸ್ಥವಾಗಿರೋರು, ನಿಷ್ಠಾವಂತರು, ರೆಬೆಲ್ ಎಲ್ಲರೂ ಒಂದು ಗುಂಪು, ಆದರೆ ವಿಜೇಂದ್ರ ಒಂದು ಗುಂಪು. ಯಾಕೆಂದ್ರೆ ವಿಜೇಂದ್ರ ಇಂದ ಪಕ್ಷ ಕಟ್ಟಕ್ಕೆ ಸಾಧ್ಯ ಇಲ್ಲ. ಪಕ್ಷ ಕಟ್ಟೋದಕ್ಕಿಂತ ಪಕ್ಷವನ್ನು ಹಾಳು ಮಾಡೋದು ವಿಜೇಂದ್ರ ಕೆಲಸ ಅನ್ನೋದು ಇವರೆಲ್ಲರ ವಾದ. ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಹಾಗೆ ಕುಂಭಮೇಳದಲ್ಲಿ ಸತ್ತಿದ್ದು 30 ಜನ ಇಲ್ಲ, ಸಾವಿರಾರು ಮಂದಿ ಅನ್ನೋ ಚರ್ಚೆ ಮತ್ತು ಈ ಸಂಬಂಧಪಟ್ಟಂಗೆ ಸಂಸತ್ತಲ್ಲಿ ವಿಪಕ್ಷಗಳ ಗಲಾಟೆ ಭಾಳ ಜೋರಾಗಿದೆ. ಇದೆಲ್ಲದರ ಸುದ್ದಿ ಇದೆ. ಅದೆಲ್ಲವನ್ನು ಕೂಡ ಇವತ್ತಿನ ಬಿಗ್ ನ್ಯೂಸ್ ಹಾಗೆ ಬಿಗ್ ಡಿಬೇಟಲ್ಲಿ ನೋಡೋಣ. ಮೊದಲನೇದಾಗಿ ಬಿಜೆಪಿಯ ಗದ್ದಲ ಗಲಾಟೆ. ಹೌದು, ಹೈಕಮಾಂಡ್ ಮುಂದೆ 3 ಬೇಡಿಕೆ ಇಟ್ಟ ಯತ್ನಾಳ್. ಅದು ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನಡುವಿನ ಅಂತಿಮ ಹಂತದ ಕದನ ದಿಲ್ಲಿಗೆ ಶಿಫ್ಟ್ ಆಗಿದೆ. ಈಗಾಗಲೇ ಬೆಂಗಳೂರಿನಿಂದ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮತ್ತು NR ಸಂತೋಷ್ ದೆಹಲಿಗೆ ತೆರಳಿದ್ದು, 4ನೇ ತಾರೀಕು ಬಸನಗೌಡ ಪಾಟೀಲ್ ಯತ್ನಾಳ್, BP ಹರೀಶ್, ಮಾಜಿ ಸಂಸದ GM ಸಿದ್ದೇಶ್ವರ್ ದೆಹಲಿಗೆ ತೆರಳಲಿದ್ದಾರೆ. ಇದಲ್ಲದೆ ಯತ್ನಾಳ್ ಟೀಮ್ ಜೊತೆ ಇನ್ನೂ ಕೆಲವರು ವಿಮಾನ ಹೇರಲಿದ್ದಾರೆ. ಇದರೊಂದಿಗೆ ಯತ್ನಾಳ್ ಬಣ ಮತ್ತಷ್ಟು ದೊಡ್ಡದಾಗಿದೆ. ಅಷ್ಟಕ್ಕೂ ಇವ್ರ ಬೇಡಿಕೆ ಏನು ಅಂತಂದ್ರೆ, 2-3 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಲಿರುವ ಯತ್ನಾಳ್ ಬಣ ರಾಜ್ಯಾಧ್ಯಕ್ಷ ಚುನಾವಣೆ ನಡೀಬೇಕು ಅಂತ ಒತ್ತಡ ಹಾಕುವ ಸಾಧ್ಯತೆ ಇದೆ. ಇದೇ ವಿಚಾರ ಇಟ್ಕೊಂಡು ಯತ್ನಾಳ್ ಟೀಮ್ ದೆಹಲಿಗೆ ತೆರಳಿರೋದಕ್ಕೆ ಕಾರಣವೂ ಇದೆ. ಅದೇನೆಂದ್ರೆ, ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಚುನಾವಣೆ ನಡೆಯುವ ಬಗ್ಗೆ ಸ್ಪಷ್ಟತೆ ಇಲ್ಲ. ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಈಗಲೂ ಗೊಂದಲವಿದೆ. ಚುನಾವಣಾ ಮೇಲುಸ್ತುವಾರಿ ಆಗಿರತಕ್ಕಂಥ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬಜೆಟ್ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ಚೌಹಾಣ್ ಯಾವಾಗ ರಾಜ್ಯಕ್ಕೆ ಬರ್ತಾರೆ ಎಂಬ ನಿಖರ ಮಾಹಿತಿ ಇಲ್ಲ. ಇದೇ ವೇಳೆ ದೆಹಲಿಗೆ ಹೋಗಿ ಒತ್ತಡ ಹಾಕಲು ಯತ್ನಾಳ್ ಬಣ ಮುಂದಾಗಿದೆ. ಇದರ ಜೊತೆಗೆ 23 ಜಿಲ್ಲಾಧ್ಯಕ್ಷರ ಆಯ್ಕೆ ಘೋಷಣೆಯನ್ನು ರದ್ದು ಮಾಡಬೇಕೆಂಬ ಒತ್ತಡವನ್ನು ಮಾಡುವ ಸಾಧ್ಯತೆ ಇದೆ. ವರಿಷ್ಠರನ್ನೇ ಅಲ್ಲ, ಸಂಸದರನ್ನ ಭೇಟಿ ಮಾಡಿ ತಮ್ಮ ತಂಡದ ಬಲವನ್ನ ವೃದ್ಧಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಲಿದ್ದಾರೆ ಯತ್ನಾಳ್ ಟೀಮ್. ಇನ್ನು ಈ ಬಗ್ಗೆ ವಿಜಯಪುರದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದಂಥ ಯತ್ನಾಳ್, ನಾನು ನಾಳೆ ದೆಹಲಿಗೆ ಹೋಗ್ತಾ ಇದ್ದೀನಿ, ನಮ್ಮ ತಂಡ ದೆಹಲಿಗೆ ಹೋಗುತ್ತೇವೆ, BSY ಹಾಗೂ ಆತನ ಮಗನ ಕರ್ಮಕಾಂಡಗಳ ಬಗ್ಗೆ ವಿವರಣೆ ನೀಡುತ್ತೇವೆ, ಹೈಕಮಾಂಡ್ಗೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ನೀಡುತ್ತೇವೆ, ಮಹಾಭ್ರಷ್ಟ ಕುಟುಂಬ ಬೇಕಾ, ಪಕ್ಷದ ಕಾರ್ಯಕರ್ತರು ಬೇಕಾ, ಬಿಜೆಪಿಯಲ್ಲಿ ಕುಟುಂಬಶಾಹಿ ಕೊನೆಗೊಳ್ಳಬೇಕು, ಭ್ರಷ್ಟಾಚಾರಿ ಕುಟುಂಬವನ್ನ ರಾಜ್ಯದಿಂದ ಕಿತ್ತೊಗೆಯಬೇಕು, ಹಿಂದುತ್ವ ಇರುವಂತಹ ವ್ಯಕ್ತಿಗಳ ಕೈಯಲ್ಲಿ ನಾಯಕತ್ವ ಇರಬೇಕು ಅಂತ ವಿಜೇಂದ್ರ ಅವರು ಮತ್ತೆ ರಾಜ್ಯಾಧ್ಯಕ್ಷನಾಗುವ ವಿಶ್ವಾಸ ವ್ಯಕ್ತಪಡಿಸಿರುವ ಬಗ್ಗೆ ಯತ್ನಾಳ್ ಮಾತನಾಡಿ, ಠೇವಣಿ ಕಳೆದುಕೊಳ್ಳುವವನು ಕೂಡ ನಾನೇ ಗೆಲ್ತೇನೆ ಅಂತಾನೆ. ಹೊಳೆನರಸೀಪುರದಲ್ಲಿ ಒಬ್ಬ 500 ಮತಗಳಲ್ಲಿ ಸೋತೆ ಎಂದಿದ್ದ. ನಂತರ ನೋಡಿದಾಗ ಅವನು ಪಡೆದಿದ್ದು ಕೇವಲ 500 ಮತಗಳು. ಈಗ ಹೈಕಮಾಂಡ್ನಲ್ಲಿ 3 ವಿಷಯಗಳು ಸ್ಪಷ್ಟವಾಗಬೇಕು. ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತವಾಗಬೇಕು ಅಂತ ದೆಹಲಿಗೆ ಹೋಗುವಂಥ ನಿಯೋಗ ದೊಡ್ಡದಾಗಿದೆ. ವಿಜೇಂದ್ರ ಮುಂದುವರಿಸಿದ್ರೆ ಇನಾಯಸತಿ ಅಂತ ಗೊತ್ತಾಗಿದೆ ಪಾರ್ಟಿಗೆ ಅಂತ ಇವರು ವಾಗ್ದಾಳಿಯನ್ನು ಮಾಡ್ತಾರೆ. ನನ್ನ ಭಿಕ್ಷೆಯಿಂದ ಶಾಸಕನಾಗಿದೆ ಅಂತ ವಿಜೇಂದ್ರಗೆ DK ಶಿವಕುಮಾರ್ ಹೇಳಿದರು. ಅದಕ್ಕೆ ವಿಜೇಂದ್ರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮೊನ್ನೆ ವಿಜೇಂದ್ರ ಬಗ್ಗೆ ಹೀನಾಯವಾಗಿ ಬೈದರೂ ಉತ್ತರ ಕೊಡಲಿಲ್ಲ. ಕಾಂಗ್ರೆಸ್ಸಿಗರು ಯಡಿಯೂರಪ್ಪ ಮತ್ತು ಅವರ ಮಗನನ್ನು ಎದುರಿಸಿದ್ದಾರೆ. ನಮ್ಮ ಹಗರಣ ತೆಗೆದರೆ ನಿಮ್ಮದು ಪೋಕ್ಸೋ ಪ್ರಕರಣ ಇದೆ, ನಕಲಿ ಸಹಿ ಮಾಡಿದ್ದಿದೆ, ಇದೆಲ್ಲ ತೆಗೆತ್ತೇವೆ ಅಂತ ಎದುರಿಸಿದ್ದಾರೆ. ಇಂತಹ ವ್ಯಕ್ತಿಗಳು ಬೇಕಾ ಅಂತ ನಾವು ಹೈಕಮಾಂಡ್ಗೆ ಕೇಳ್ತಿದ್ದೇವೆ ಎಂದು ಯತ್ನಾಳ್ ವಾಮಾಗೋಚರವಾಗಿ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣದಿಂದ ಹಿಡಿದು ವಿಜೇಂದ್ರ ಅವರ ನಕಲಿ ಸಹಿ ಅನ್ನೋ ಆರೋಪಗಳನ್ನು ಕೂಡ ಮಾಡಿ, ವಿಜೇಂದ್ರ ಹಾಗೆ ಯಡಿಯೂರಪ್ಪ ಇಬ್ಬರ ವಿರುದ್ಧವೂ ತುಂಬ ಗಂಭೀರವಾದಂಥ ಆರೋಪ ಇದೆ. ಇಂಥವ್ರು ಕಟ್ಕೊಂಡು ನಾವು ರಾಜಕಾರಣ ಮಾಡೋಕ್ಕಾಗಲ್ಲ, ಇವ್ರು ಬೇಕಾ, ಪಾರ್ಟಿ ಕಾರ್ಯಕರ್ತರು ಬೇಕಾ ಅಂತ, ನಿಷ್ಠಾವಂತ ಕಾರ್ಯಕರ್ತರು ಬೇಕಾ ಅಂತ ಹೈಕಮಾಂಡ್ ಮುಂದೆ ಹೇಳ್ತೀವಿ ಅಂತ ಹೋಗಿದ್ದಾರೆ. ಇನ್ನೊಂದು ಕಡೆ ವಿಜೇಂದ್ರ ಕೂಡ ಮಾತನಾಡಿದ್ದಾರೆ. ಏನಂತ, 1 ವಾರದಲ್ಲಿ ಉತ್ತರ ಸಿಗುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ವಿಜೇಂದ್ರ ಹೇಳಿದ್ದಾರೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಯಾರು ಎಂಬುದಕ್ಕೆ 1 ವಾರದಲ್ಲಿಯೇ ಉತ್ತರ ಸಿಗಲಿದೆ. ತದನಂತರ ಪಕ್ಷದಲ್ಲಿ ಉಂಟಾಗಿರುವ ಎಲ್ಲಾ ಗೊಂದಲಗಳಿಗೂ ಉತ್ತರ ಸಿಗಲಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಬಿಜೆಪಿಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಆಂತರಿಕ ಗೊಂದಲಗಳ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಂತ ಅವರು, ಆಂತರಿಕ ಗೊಂದಲಗಳು ಬಹಿರಂಗ ಹೇಳಿಕೆಗಳಿಂದ ಪಕ್ಷಕ್ಕೆ ಎಷ್ಟು ಹಾನಿಯಾಗಬೇಕು ಅಷ್ಟು ಆಗಿದೆ. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಜವಾಬ್ದಾರಿ ಅರಿವು ನನಗಿರೋದ್ರಿಂದ ಕಳೆದ 1 ವರ್ಷದಿಂದ ಪಕ್ಷದ ಮುಖಂಡರು ಹಾಗೂ ಪಕ್ಷದ ವಿರುದ್ಧ ಯಾವುದೇ ಬಹಿರಂಗ ಹೇಳಿಕೆ ನೀಡಿಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಈ ಭ್ರಷ್ಟ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಾ ಬಂದಿದ್ದೇನೆ ಅಂತ ಹೇಳಿದರು. ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಮಂಡಲ, ಜಿಲ್ಲಾ ಘಟಕದ ಅಧ್ಯಕ್ಷರ ಆಯ್ಕೆಗೆ ಇಷ್ಟೊಂದು ವ್ಯವಸ್ಥಿತವಾಗಿ ಸಂಘಟಿತವಾಗಿ ನಡೆದಿರುವ ಚುನಾವಣೆ ಬೇರೆ ಎಲ್ಲೂ ನಡೆಯಲು ಸಾಧ್ಯವಿಲ್ಲ. ಪಕ್ಷದ ವರಿಷ್ಠರ ನಿರ್ಧಾರದಂತೆ ಎಲ್ಲವೂ ನಡೆದಿದೆ ಎಂದು ವಿಜೇಂದ್ರ ಹೇಳಿದರು. ರಾಜ್ಯದ ಜನರಿಗೆ, ಪಕ್ಷದ ಕಾರ್ಯಕರ್ತರು, ಶಾಸಕರಿಗೆ ಪಕ್ಷದ ಸಂಘಟನೆಯಲ್ಲಿ ವಿಜೇಂದ್ರ ಮಾಡಿರುವ ಕೆಲಸ ಗೊತ್ತಿದೆ. ನನಗೆ ವಿಶ್ವಾಸವಿದೆ. ಎಲ್ಲರ ಸಹಕಾರದಿಂದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಮುಂದುವರಿಯುವೆ, ಪಕ್ಷವನ್ನ ಮತ್ತೆ ಬಲಪಡಿಸುವೆ ಅಂತ ವಿಜೇಂದ್ರ ಹೇಳಿದರು.
ಬಿಜೆಪಿಲಿ ಆಂತರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ. ಒಂದು ವಾರದ ಬಳಿಕ ಎಲ್ಲವೂ ಸರಿಯಾಗಲಿದೆ. ವ್ಯವಸ್ಥಿತವಾಗಿ ಸಂಘಟನೆ ಚುನಾವಣೆ ನಡೆಯುವುದು ಬಿಜೆಪಿಯಲ್ಲಿ ಮಾತ್ರ. ಮಂಡಲ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಚುನಾವಣೆ ನಡೆಯುತ್ತದೆ. ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ವ್ಯವಸ್ಥಿತವಾಗಿ ನಡೆಯುತ್ತದೆ. ಪಕ್ಷದ ಕಾರ್ಯಕರ್ತರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡ್ತೇನೆ. ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ ರೀತಿ ಕಾರ್ಯಕರ್ತರಿಗೆ ಗೊತ್ತಿದೆ. ನಾನು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷನಾಗುತ್ತೇನೆ. ಈ ಬಗ್ಗೆ ಪೂರ್ಣ ವಿಶ್ವಾಸವಿದೆ ಅಂತ ವಿಜೇಂದ್ರ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ನಾನು ಯಾರು ಏನೇ ಹೇಳಿದ್ರು, ಯಾರು ಏನೇ ನನ್ನ ವಿರುದ್ಧ ಮಾತನಾಡಿದ್ರು ನಾನು ದೂರನ್ನು ಕೊಟ್ಟಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಕರ್ತವ್ಯದ ಅರಿವು ನನಗಿದೆ. ಭಾಳ ದೊಡ್ಡ ಜವಾಬ್ದಾರಿಯನ್ನು ಕಳೆದ 1 ವರ್ಷದಿಂದ ಪೂರೈಸಿದ್ದೀನಿ. 8-10 ದಿನಗಳಲ್ಲಿ ರಾಜ್ಯದ ಅಧ್ಯಕ್ಷ ಯಾರೆಂಬುದು ಉತ್ತರ ಸಿಗಲಿದೆ. ಬಳಿಕ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ವಿಜೇಂದ್ರ ಅವರ ವಿಶ್ವಾಸ. ಬಟ್ ವಿಜೇಂದ್ರ ಈ ಥರ ವಿಶ್ವಾಸದಲ್ಲಿರೋ ಕಾರಣಕ್ಕೆ ಯತ್ನಾಳ್ ಟೀಮ್ ಕುಣಿತೈತೆ. ಕೊತ್ತ ಅಂತ ಕುದಿತಾರೆ ಅವರೆಲ್ಲ. ಕಾರಣ ಇಷ್ಟೇ, ವಿಜೇಂದ್ರ ಅಧ್ಯಕ್ಷ ಅಲ್ಲ. ವಿಜೇಂದ್ರ ಪಕ್ಷವನ್ನು ಕಟ್ಟೋದಲ್ಲ, ಹಾಳು ಮಾಡೋದು ಕೆಲಸ. ವಿಜೇಂದ್ರ ಪಕ್ಷದಲ್ಲಿ MLAಗಳನ್ನ ಒಂದಷ್ಟು ಸೀಟ್ ರಿವ್ಯೂವ್ರನ್ನ ಸೋಲಿಸಿದ್ದಾರೆ. ಬೊಮ್ಮಾಯಿನ ಸೋಲ್ಸಕ್ಕೆ ಬಂದಿದ್ರು. ಬೈ ಎಲೆಕ್ಷನ್ ಆನ್ಗಾಲ್ ಸೋಲ್ಸಿದ್ರು. ಲೈಕ್ ಹಿಂಗೆ ಶಿಗ್ಗಾವಿ ಸೋಲ್ಸಿದ್ರು. ಲೋಕಸಭೆಯಲ್ಲಿ ಸೋಲ್ಸಿದ್ರು. BJPಯಲ್ಲಿ ವಿಜೇಂದ್ರ ಹಿಸ್ಟರಿ ಗೆಲ್ಲಿಸಿದಕ್ಕಿಂತ ಸೋಲಿಸದ್ದಿದೆ. ವಿಜೇಂದ್ರ ಅಂದರೆ ಕುತಂತ್ರ ಮಾಡೋದು ಪಾರ್ಟಿಯವ್ರ ವಿರುದ್ಧ. ಈ ರೀತಿ ವಿಜೇಂದ್ರ ಬಗ್ಗೆ ವಿಜೇಂದ್ರ ಅವ್ರ ಅಪ್ಪನ ನಕಲಿ ಸಹಿ ಹಾಕಿದ್ರು. ಎಲ್ಲರ ಮುಂದೆ ಪೂಜ್ಯ ತಂದೆ, ಹಿಂದೆಗಡೆ ಬಾಯಿ ಬಂದಾಗ ಅವ್ರ ಅಪ್ಪನ ಬೈತಾರೆ. ಸೊ ಹಾಗಾಗಿ ವಿಜೇಂದ್ರ ಯೋಗ್ಯ ಅಲ್ಲ ಅನ್ನೋದು ಇವರೆಲ್ಲರ ವಾದ. ಬಟ್ ಹೈಕಮಾಂಡ್ ಇವೆಲ್ಲ ನೋಡಿದಾಗ ಹೈಕಮಾಂಡ್ ಯೋಗ್ಯವಾಗಿದೆಯಾ ಅಂತ ಅನ್ಸುತ್ತೆ. ರಾಜ್ಯ BJP ಕಳೆದಷ್ಟು ತಿಂಗಳಿಂದ ರಾಜ್ಯಾಧ್ಯಕ್ಷ ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಬೀದಿಲಿ ಗುದ್ದಾಡ್ತಾವ್ರೆ, ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ. ಆದರೆ ಹೈಕಮಾಂಡ್ಗೆ ಕಣ್ಣು ಕಿವಿ ಏನೂ ಇಲ್ಲ ಅಂತ ಕಾಣುತ್ತೆ. ಇವ್ರನ್ನ ಬಿಟ್ಬಿಟ್ಟವ್ರೆ, ಬೀದಿ ಬಸವ ಬಿಟ್ಟಂಗೆ ಹೆಂಗಾರ ಸುತ್ತಾಡಿ ಗುದ್ದಾಡಿ ಅಂತ. ಅದು BJPಯ ಕಾರ್ಯಕರ್ತರ ಕಣ್ಣಲ್ಲಿ ರಕ್ತ ಕಣ್ಣೀರು ಗೊತ್ತಾಯ್ತೆ. ಏನು ನಮ್ಮ ಪಾರ್ಟಿ ಹಿಂಗಾಗೋಯ್ತಲ್ಲ ಅಂತ. ನಿಜವಾಗಿಯೂ BJP ಕಾರ್ಯಕರ್ತರು ಈ ಘಟನೆ ಬಗ್ಗೆ ಇಡೀ ಶಾಪ ಆಗ್ತಿದ್ದಾರೆ. ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಹ್ಯಾಂಡಲ್ ಮಾಡಿದ ರೀತಿ ಬಗ್ಗೆನೂ ಆಕ್ರೋಶ ಇದೆ. ಹಾಗಾಗಿ ಅಧ್ಯಕ್ಷ ಅಲ್ಲ ಅದಕ್ಷ, ಅಸಮರ್ಥ ಅನ್ನೋದು ಯತ್ನಾಳವಾದ. ಈಗ ಗೊತ್ತಾಗುತ್ತೆ ಹೈಕಮಾಂಡಲ್ಲಿ ಯಾರು ಸಮರ್ಥರು ಏನು ಅಂತ. ಬಟ್ BJP ಇಮೇಜ್ ಮೂರಾ ಬಟ್ಟೆ ಆಗೋಗಿದೆ. ಹಾಗಾಗಿ ಇನ್ನೂ ಕಳ್ಕೊಳ್ಳೋಕ್ಕೆ ಏನೂ ಉಳ್ಕೊಂಡಿಲ್ಲ ಅಲ್ಲಿ, ನೋಡಬೇಕು. ಬಟ್ ಆ ಪಾರ್ಟಿ ಸ್ಟ್ರೆಂತೆ ನಿಸ್ವಾರ್ಥವಾಗಿ ಸೇವೆ ಮಾಡೋ ಕಾರ್ಯಕರ್ತರು. ಬಟ್ ಇಂಥ ಕಿತ್ತಾಡೋ ಪಾರ್ಟಿ ಲೀಡ್ರ್ಗಳು ಅಲ್ಲಿ ಸೇರ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆ. ನಮ್ಮಿಂದನೇ ಎಲ್ಲ, ನಾವೇ ಎಲ್ಲ ಅನ್ನೋ ಒಂದಷ್ಟು ಜನ ದುರಹಂಕಾರಿಗಳ ಸಮಸ್ಯೆ. ನೋಡ್ಬೇಕು ಮುಂದೇನು ಅಂತ. ಇನ್ನು ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2028ರವರೆಗೂ ಇರಲ್ಲ ಅಂತ ಭವಿಷ್ಯ ಹೇಳಿದ್ದಾರೆ. ಅಯ್ಯೋ ದೇವರೇ, ಕಾಂಗ್ರೆಸ್ ಅವ್ರು ಹೇಳ್ತಾರೆ JDS ಎಲ್ಲ ಚೆನ್ನಾಗಿ ಶಾಸಕರೆಲ್ಲ ಕಿತ್ಕೊಂಡು ಬರ್ತಾರೆ ನಮ್ಮ ಕಡೆ ಅಂತ. ಆದರೆ ಕುಮಾರಸ್ವಾಮಿ ಅವರು ಈ ಭವಿಷ್ಯ ಭಾಳ ಕುತೂಹಲಕಾರಿ. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು 2028ರವರೆಗೆ ಉಳಿಯುವುದಿಲ್ಲ. ಕಾಂಗ್ರೆಸ್ ಶಾಸಕರಲ್ಲಿ ಹೆಚ್ಚುತ್ತಿರುವ ಅತೃಪ್ತಿಯ ಸರ್ಕಾರದ ಅಸ್ಥಿರತೆಗೆ ಕಾರಣವಾಗಲಿದೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸರ್ಕಾರ 2028ರವರೆಗೂ ಉಳಿಯೋದಿಲ್ಲ. ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಹೆಚ್ಚಾಗ್ತಿದೆ. ಇದು ಯಾವಾಗ ಸ್ಫೋಟಗೊಳ್ಳುತ್ತದೆ ಎಂದು ನಮಗೆ ತಿಳಿದಿಲ್ಲ. ಆದರೆ ಕಾದು ನೋಡೋಣ. ಪ್ರತಿಪಕ್ಷಗಳು ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ ಅಂತ ಹೇಳಿದರು. ನಾವು ಅವರ ಸರ್ಕಾರವನ್ನು ಉರುಳಿಸಲು ಪ್ರಯತ್ನಿಸುತ್ತಿರುವುದು ನಿಜವಲ್ಲ. ಅವರ ಶಾಸಕರು ಮತ್ತು ಜನರೇ ಈ ಸರ್ಕಾರದ ಅಡಿಪಾಯವನ್ನು ಅಸ್ಥಿರಗೊಳಿಸುತ್ತಿದ್ದಾರೆ. ಹಣಕಾಸಿನ ಮುಗ್ಗಟ್ಟಿನಿಂದ ಕಾಂಗ್ರೆಸ್ ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಭೇಟಿ ನೀಡಲು ಸಾಧ್ಯವಾಗ್ತಾ ಇಲ್ಲ. ಇದು ಪಕ್ಷದೊಳಗೆ ವ್ಯಾಪಕ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಕುಮಾರಸ್ವಾಮಿ ದೂರಿದರು. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಶಾಸಕರಲ್ಲಿ ವ್ಯಾಪಕ ಅಸಮಾಧಾನವಿದ್ದು ಶೀಘ್ರವೇ ಅದು ಬಯಲಿಗೆ ಬರಲಿದೆ. ಸರ್ಕಾರ ಬೀಳಲು ಕಾರಣವಾಗುತ್ತದೆ ಅಂತ ಕುಮಾರಸ್ವಾಮಿ ಹೇಳಿದರು. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ಕಾಂಗ್ರೆಸ್ ಶಾಸಕ BR ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಪಾಟೀಲ್ ಅವರು ಜನವರಿ 31ರಂದು ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆಗೆ ಕಾರಣಗಳನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನರ್ಥ? ಕಾಂಗ್ರೆಸ್ಸಲ್ಲಿ ನೀತಿ ನಿಯತೆ ಇರೋದಕ್ಕೆ ಅವಕಾಶ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರ ಅಸಹಕಾರ, ಅಸಮಾಧಾನದಿಂದಲೇ ಸರ್ಕಾರ ಬೀಳುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಬಟ್ ಏನೇ ಆಗಲಿ 6 ಕಾಸೋ 3 ಕಾಸೋ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಅಂತ ಸಿಗ್ತಾ ಇದೆ. BJPಯವರಿಗೆ ಬಿಡಿಗಾಸು ಸಿಗ್ತಾ ಇಲ್ಲ. ಆದರೂ DK ಶಿವಕುಮಾರ್ ಬೆಂಗಳೂರಿನ ಶಾಸಕರಿಗೆ 10 ಕೋಟಿ ಕೊಟ್ಟಿದ್ರು. ಸಿದ್ದರಾಮಯ್ಯ ಕೂಡ 10 ಕೋಟಿ ಘೋಷಣೆ ಮಾಡಿದ್ದಾರೆ. ಬಟ್ ಕೈಗೆ ಸಿಗ್ತಾ ಅಂತ ನೋಡಬೇಕಾಗತ್ತೆ. ಎಷ್ಟೋ BJP ಕ್ಷೇತ್ರದ ಶಾಸಕರ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಲೈಕ್ ಈ ಥರ MLAಗಳಿಗೆ ಫಂಡ್ ಕೊಡ್ತಿಲ್ಲ ಅನ್ನೋದೆಲ್ಲ ಆರೋಪಗಳಿದೆ. ಬಟ್ ಕುಮಾರಸ್ವಾಮಿ ಅವರು ಹೇಳೋ ರೀತಿ 2028 ಸರ್ಕಾರ ಇರಲ್ಲ, ಗೊತ್ತಿಲ್ಲ. ರಾಜಕಾರಣ ಯಾವಾಗ ಹೆಂಗೆ ಬೇಕಾದ್ರೆ ಗಬ್ಬ ಹೇಳ್ಬೋದು, ಹಾಳಾಗ್ಬೋದು. ಬಟ್ ಮುಂದಿನ ಸುದ್ದಿ,
ಮೂಡ ಹಗರಣ ಬೆನ್ನಲ್ಲೇ ಸಿದ್ದರಾಮಯ್ಯಗೆ ಮತ್ತೊಂದು ಕೇಸ್ ಸಂಕಷ್ಟ. ಹೌದು, ಮೂಡ ಹಗರಣದ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. A1 ಆರೋಪಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಮಾಡಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಇಡಿ ಸಹ ಪ್ರವೇಶ ಮಾಡಿದ್ದು ಸಿದ್ದರಾಮಯ್ಯಗೆ ಆತಂಕಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ವಿರುದ್ಧ ಬೇನಾಮಿ ಆಸ್ತಿ ಹೊಂದಿರುವ ಆರೋಪ ಕೇಳಿಬಂದಿದೆ. ಮೂಡ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರೇ ಬೇನಾಮಿ ಆಸ್ತಿ ಹೊಂದಿದ ಆರೋಪದಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಬೇನಾಮಿ ಆಸ್ತಿ ಸಂಬಂಧ ಸ್ನೇಹಮಯಿ ಕೃಷ್ಣ ಅವರು ದಾಖಲೆ ಸಮೇತ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಕಚೇರಿಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಒಂದು ಕಪ್ಪು ಚುಕ್ಕಿ ಇಲ್ಲದೆ ರಾಜಕಾರಣ ಎನ್ನುತ್ತಿದ್ದ ಸಿದ್ದರಾಮಯ್ಯಗೆ ಮೂಡ ಹಗರಣ ಕಂಟಕವಾಗಿದೆ. ಈ ಪ್ರಕರಣ ತನಿಖೆ ಹಂತದಲ್ಲಿರುವಾಗ ಇದೀಗ ಬೇನಾಮಿ ಆಸ್ತಿ ಆರೋಪ ಕೇಳಿಬಂದಿದೆ. ಬೇನಾಮಿ ಆಸ್ತಿ ಎಷ್ಟು ಏನು ಎತ್ತ ಅನ್ನೋದಿಲ್ಲ, ಎಷ್ಟೆಷ್ಟು ಎಕರೆ ಮಾಡೋರೆ ಅಂತೇನಿಲ್ಲ. ಬಟ್ ಯಾವಾಗಲೂ ಒಂದು ನನ್ನ ಭಾವನೆ, ಯಡಿಯೂರಪ್ಪನವ್ರಿಗಿಂತ ಕುಮಾರಸ್ವಾಮಿ ಅವ್ರಿಗಿಂತ ಅಂಡ್ ವೀರಪ್ಪ ಮೊಯ್ಲಿ ಅವ್ರಿಗಿಂತ SM ಕೃಷ್ಣ ಫ್ಯಾಮಿಲಿಗಿಂತ ಹಿಂಗೆಲ್ಲ ಹುಡ್ಕೊಂಡು ಬಂದರೆ ಸಿದ್ದರಾಮಯ್ಯ ಬಡ ರಾಜಕಾರಣಿ. ಬೇರೆ ಬೇರೆ ಒಂದು ಸ್ವಲ್ಪ ಜೋರಾಗೆ ಗತ್ತಾಗೆ ದೌಲತ್ತಲ್ಲಿ ಮಾತಾಡ್ತಾರೇನೋ, ಆರೋಪಗಳಿರ್ಬೋದೇನೋ, ಹೊರಟು ಅಂತಿರ್ಬೋದೇನೋ. ಬಟ್ ಸಿದ್ದರಾಮಯ್ಯ ಅಕ್ಕಪಕ್ಕದವ್ರು ಭ್ರಷ್ಟಾಚಾರ ಮಾಡಿರ್ಬೋದೇನೋ, ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿಲ್ಲ ಅಂತ. ಹೊರಟುತನ ಸಿದ್ಧಾಂತ ಆ ಥರದ ವ್ಯತ್ಯಾಸಗಳಿರ್ಬೋದು. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಲೂಟಿಕೋರ ಅಲ್ಲ ಅಂತ ಅನ್ಸುತ್ತೆ. ಆದರೆ ಹೌದು, ಮೂಡ ಹಗರಣದಲ್ಲಿ ಆ ಸೈಟು ಅವೆಲ್ಲ ಸತ್ಯನೇ. ಆದರೆ ಉಳಿದವ್ರಲ್ಲ, ದೋಚವ್ರಲ್ಲ, ಸಾವಿರಾರು ಕೋಟಿ ಅಂತ ಬರುತ್ತಲ್ಲ ಲೆಕ್ಕ, ಆ ಥರ ಏನಲ್ಲ ಸಿದ್ದರಾಮಯ್ಯ ಅಂತ. ಬಟ್ ಗೊತ್ತಿಲ್ಲ, ಸ್ನೇಹಮಯಿ ಕೃಷ್ಣ ಅವ್ರು ಬಿಚ್ಚಿಡಬೇಕು ಎಷ್ಟೆಷ್ಟು ಎಕರೆ ಮಾಡವ್ರೆ, ಏನೇನು ಮಾಡವ್ರೆ ಅಂತ. ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆ ಡ್ರಾಫ್ಟ್ ರಾಜ್ಯಪಾಲರಿಗೆ ರವಾನೆ, ಜೈಲು ಶಿಕ್ಷೆಯಲ್ಲಿ ಬದಲಾವಣೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ತಾರಕಕ್ಕೇರಿದೆ. ಹೀಗಾಗಿ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ಕ್ಯಾಬಿನೆಟ್ನಲ್ಲಿ ಅನುಮೋದನೆ, ಕಾನೂನು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಇದೀಗ ಕರಡು ಪ್ರತಿಯನ್ನು ರಾಜ್ಯಪಾಲರಿಗೆ ರವಾನಿಸಲಾಗಿದೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆ ಅಂತ ಕರಡು ಪ್ರತಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಹೊರಬೀಳಲಿದೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಅದರಂತೆಯೇ ಕಾನೂನು ಸಚಿವ HK ಪಾಟೀಲ್ ಸಿಎಂಗೆ ಡ್ರಾಫ್ಟ್ ಪ್ರತಿ ರವಾನೆ ಮಾಡಿದರು. ಇದೀಗ ಪರಿಶೀಲಿಸಿದ ಬಳಿಕ ಡ್ರಾಫ್ಟ್ ಪ್ರತಿ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಶಿಕ್ಷೆ ಪ್ರಮಾಣದಲ್ಲಿ 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆಗೆ ಒಳಪಡಿಸೋಕೆ ಬದಲಾವಣೆ ಮಾಡಿ ಕರಡು ಪ್ರತಿ ರವಾನೆ ಮಾಡಲಾಗಿದೆ. ಇನ್ನೇನಿದರೂ ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇದೆ. ರಾಜ್ಯಪಾಲರು ಅಂಕಿತ ಆಗ್ತಾರ ಅಂತ ಕಾದು ನೋಡಬೇಕು. ಮತ್ತೊಂದು ಕಡೆ ಸುಗ್ರೀವಾಜ್ಞೆ ಜಾರಿ ಮಾಡುವ ಹೊತ್ತಲ್ಲೂ ಕಿರುಕುಳ ನಿರಂತರವಾಗಿ ಮುಂದುವರೆದಿದೆ. ಇಂದು ಕೂಡ ರಾಜ್ಯದಲ್ಲಿ 5 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ ಜಾರಿ ವಿಳಂಬ ಹಿನ್ನೆಲೆ ಸಾವಿನ ಸರಣಿ ನಿಲ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಸಾಲದ ಬಾಧೆಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನೇರಣಿಗೆ ಕೊರಳಿಟ್ಟಿದ್ದಾರೆ. ಗೌರಿಬಿದನೂರು ತಾಲೂಕಿನ ಗ್ರಾಮದ ನರಸಿಂಹಯ್ಯ ಆಟೋ ಓಡಿಸಿಕೊಂಡು ಬದುಕಿನ ಬಂಡಿ ಸಾಕ್ತಾ ಇದ್ರು. 3-4 ಮೈಕ್ರೋ ಕಂಪನಿಗಳಲ್ಲಿ 3 ಲಕ್ಷ ರು ಸಾಲ ಮಾಡಿಕೊಂಡಿದ್ದ. ಸಾಲ ತೀರಿಸಲು 2-3 ಬಾರಿ ಆಟೋವನ್ನು ಅಡವಿಟ್ಟಿದ್ದ. ಕೊನೆಗೆ ಫೈನಾನ್ಸ್ನವರ ಕಿರುಕುಳ ಹೆಚ್ಚಾಗ್ತಿದ್ದಂತೆ ರಸ್ತೆ ಬದಿಯೇ ನೇಣಿಗೆ ಶರಣಾಗಿದ್ದಾರೆ. ಹಾಸನ, ಹಾವೇರಿಯಲ್ಲಿ ಮತ್ತಿಬ್ಬರು ರೈತರು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಲಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ಬ್ಯಾಂಕ್ನವರು 2 ಬಾರಿ ನೋಟಿಸ್ ಕೊಟ್ಟಿದ್ದಕ್ಕೆ ಹೆದರಿ ರೈತ ಸುರೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಬ್ಯಾಂಕ್ನವರ ನೋಟಿಸ್ಗೆ ಆತ್ಮಹತ್ಯೆ ತೀರಾ ಕಡಿಮೆ. ಅವ್ರ ಮನೆ ಬಾಗಿಲಿಗೆ ಬಂದು ನಿಂತಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ, ಸರ್ಕಾರವೇ ರೈತರಿಗೆ ಎಲ್ರಿಗೂ ಅಟ್ಲೀಸ್ಟ್ ಒಂದು ಟರ್ಮ್ ಇರೋ ಸರ್ಕಾರ 1-2 ಲಕ್ಷ 3 ಲಕ್ಷ ಸಾಲ ಕೊಟ್ಟರೆ, ನೋಡಿ ಇವ್ರು ಯಾರೋ 3 ಲಕ್ಷ ಸಾಲ ಮಾಡ್ಕೊಂಡಿರಂತೆ. ಗೌರಿಬಿದನೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ 3 ಲಕ್ಷ ಒಂದೊಂದು ಮನೆಗೆ ಸರ್ಕಾರನೇ ಸಾಲ ಕೊಟ್ಟರೆ ಮೈಕ್ರೋ ಫೈನಾನ್ಸ್ ಅವ್ರ ಕೆಲಸ ಇರಲ್ಲ. ಸುಗ್ರೀವಾಜ್ಞೆ ಓಡಿಸಿದ್ದಾರೆ, ಸಾಲ ವಸೂಲಾತಿಗೆ ಇವ್ರು ಹೋಗಂಗಿಲ್ಲ ಇವ್ರು ಹೋಗಂಗಿಲ್ಲ ಅಂತ ಸಾಲ ಕೊಡಲ್ಲ. ಮತ್ತು ಸಾಲ ಬೇಕು, ಸಾಲ ಸಿಗ್ತಾ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಸನ್ನಿವೇಶ ಬಂದ್ಬಿಟ್ರೆ ಕಷ್ಟ ಆಯ್ತದೆ. ಮಕ್ಕಳು ಫೀಸ್ ಕಟ್ಟಕ್ಕೆ ಯಾರೋ ಸಾಲ ಕೊಡ್ತಾ ಇಲ್ಲ, ಬೆಳೆ ಬೆಳೆಯೋಕ್ಕೆ ಸಾಲ ಕೊಡ್ತಾ ಇಲ್ಲ ಅಂತ. ಸೊ ಸರ್ಕಾರ ಈ ದಿಸಲ್ಲಿ ಏನೋ ಆಲೋಚನೆ ಮಾಡುತ್ತೆ ನೋಡ್ಬೇಕು. ಈಗ ಇನ್ನು ಬ್ಯಾಂಕ್ ಅವರು ಎಷ್ಟೋ ಜನ ಕೆಲವರು ಅನ್ಕೊಬಿಟ್ಟವ್ರೆ, ಈ HDFC ICI ಆ ಬ್ಯಾಂಕಲ್ಲಿ 2 ವೀಲರ್ ತೊಗೊಂಡಾಗ ಅವರು ನಮ್ಮನ್ನು ಕೇಳಂಗಿಲ್ಲ, ಸೀಸ್ ಮಾಡೋಂಗಿಲ್ಲ ಅಂತ. ಸೊ ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ ಮತ್ತು ಈ ಥರ ಸಾಲ ವಸೂಲಾತಿ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲ ಇದೆ. ಅದನ್ನು ಸರ್ಕಾರ ಪರಿಹರಿಸಬೇಕು. ಬಟ್ ಸರ್ಕಾರ ಸಾಲ ಕೊಡೋಕ್ಕೆ ಹೆಚ್ಚು ಕಮ್ಮಿ ಕಡಿಮೆ, ಇದು ಮೈಕ್ರೋ ಫೈನಾನ್ಸ್ ಹಾವಳಿ ಕಡಿವಾಣ ಅನ್ನೋಕ್ಕಿಂತ ಬಡ್ಡಿ ಏನು 10% ತಗೋತಾವ್ರ, 5% ತಗೋತಾ ಇದ್ದಾರೆ. 10-15 ವರ್ಷದ ಹಿಂದೆ 5% ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ ಅದಕ್ಕೆ ಸಾಯ್ತಾ ಇದ್ರು ಜನ. ಈ ಮೈಕ್ರೋ ಫೈನಾನ್ಸ್ ಅವರು ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾವ್ರೆ, ಆ ಸಾಲ ರಿಕವರಿಯನ್ನು ಸ್ಟ್ರಿಕ್ಟಾಗಿ ಮಾಡ್ತಾವ್ರೆ. ಸರ್ಕಾರನೇ ಸಾಲ ಕೊಟ್ಬಿಟ್ರೆ ಒಂದೊಂದು ಫ್ಯಾಮಿಲಿಗೆ 5 ಲಕ್ಷ 10 ಲಕ್ಷ ಸಮಸ್ಯೆನೇ ಇರಲ್ಲ. ಬಟ್ ಆ ದಿವಸ ಆಲೋಚನೆ ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿಲ್ಲ ಅಂದರೆ ಇನ್ನೊಂದು 4 ವರ್ಷ 2 ವರ್ಷ ಇವೆಲ್ಲ ಆದಮೇಲೆ ಸಾಲ ಸಿಗ್ತಾ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಜನ ಹೆಚ್ಚು ಕಮ್ಮಿ.
5% ಬಡ್ಡಿ ಅವಾಗ ಸಹ ಆತ್ಮಹತ್ಯೆ ಮಾಡ್ಕೋತಿದ್ರು. ಮತ್ತು ಮೈಕ್ರೋ ಫೈನಾನ್ಸ್ 85 ಪೈಸೆ 95 ಪೈಸೆ ₹1 ₹1.5 ಬಡ್ಡಿ ಇರ್ಬೋದೇನೋ. ಈಗ ಇದಕ್ಕೂ ಸಮಸ್ಯೆ ಆಗ್ತೈತೆ ಕಟ್ಟಕ್ಕೆ ಅಂತಂದರೆ ಇವ್ರು ಸಾಲ ಕೊಡಲ್ಲ ಅಂದರೆ ನೆಕ್ಸ್ಟ್ ಸರ್ಕಾರನೇ 5-10 ಲಕ್ಷನೋ ಕನಿಷ್ಠ ಒಂದು 2-3 ಲಕ್ಷ ಮನೆಗೆ ಸಾಲ ಕೊಡಬೇಕಾಗತ್ತೆ. ಕೊಡ್ತಾರಾ? ಪರಿಹಾರ ಬಗ್ಗೆ ಸಾಲ ಸಿಗ್ತಾನೆ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಮಾಡೋದು ಜನ? ಆ ಪ್ರಶ್ನೆಗಳನ್ನ ಮುಂದೆ ಇದೆ. ಯಾಕೆ ಅಂತಂದರೆ ಅವ್ರ ಮಕ್ಕಳನ್ನ ಯಾವುದೋ ಖಾಸಗಿ ಶಾಲೆಯಲ್ಲಿ ಓದಿಸಿರ್ತಾರೆ, ಎಲ್ಲೋ ಕಾಲೇಜಲ್ಲಿ ಓದಿಸಿರ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ. ಅದಕ್ಕೆ ಮೈಕ್ರೋ ಫೈನಾನ್ಸ್ ಅವ್ರು ಸಾಲ ಕೊಡ್ತಾ ಇರ್ತಾರೆ. ಈಗ ಅವ್ರು ನಿಲ್ಲಿಸ್ಬಿಟ್ರಪ್ಪ, ಸಾಲ ಬೇಕು, ಶಾಲೆ ಕಳಿಸ್ಬೇಕು, ಆಗ ನನಗೆ ಯಾರೂ ಸಾಲ ಕೊಡ್ತಾಯಿಲ್ಲ, ನಾನು ಈ ಸನ್ನಿವೇಶಗಳು ಬರ್ತವೆ. ಇಲ್ಲೇನು ಆತ್ಮಹತ್ಯೆಗಳಾಗ್ತಿದೆಯಲ್ಲ, ಸಾಲ ಮರುಪಾವತಿಯ ಕೆಪಾಸಿಟಿ ನೋಡಿ ಸಾಲ ಕೊಡಬೇಕಾಗಿತ್ತು. ಒಂದು ಅವ್ರ ಫಾಲ್ಟ್. ಸಾಲ ಮಾಡೋರು ನಾನು ಮತ್ತೆ ವಾಪಸ್ ಕಟ್ಟಕ್ಕೆ ಸಾಧ್ಯನಾ ಅಂತ ನೋಡಿ ಸಾಲ ಮಾಡಬೇಕಾಗಿತ್ತು. ರೇರ್ ಕೇಸ್ ಹಸುಗಳು ಸತ್ತೋಗೋ ಏನೋ ಮತ್ತೊಂದು ಈ ಥರದೆಲ್ಲ ಸನ್ನಿವೇಶಗಳಾಗಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ ಇದೆಯಲ್ಲ, ಅಬ್ಬರ್ಸ್ತಾ ಐತೆ ಸರ್ಕಾರ. ಓಕೆ, ಅವ್ರು ತಡಿತೀರಿ, ಸಾಲ ನೀವು ಕೊಡ್ತೀರಾ? ಅದನ್ನು ಕೂಡ ಹೇಳ್ಬೇಕಲ್ಲ ಏನು ಅಂತ. ಹಾಗಾಗಿ ಕುಮಾರಸ್ವಾಮಿ ಅವರು 2018-19 ಸನ್ನಿವೇಶದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡ್ತೀವಿ ಅಂದಾಗ ಸಿದ್ದರಾಮಯ್ಯವರು ಒದರಾಡ್ಬಿಟ್ಟಿದ್ರು, ಬಡ 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 ಆರ್ಥಿಕ ಪರಿಸ್ಥಿತಿ ಹದಗೆಡೋಗ್ಬಿಡುತ್ತೆ ರಾಜ್ಯ ಸರ್ಕಾರದ್ದು ಅಂತ. ಆದರೆ ವರ್ಷಕ್ಕೆ 50,000 60,000 ಕೋಟಿ ಗ್ಯಾರಂಟಿನ ಒಪ್ಕೋತಾರೆ ಸಿದ್ದರಾಮಯ್ಯ. ಅದಾದ 4 ವರ್ಷಕ್ಕೆ 5 ವರ್ಷಕ್ಕೆ 2.5 ಲಕ್ಷ ಕೋಟಿ ಬೇಕು. ಬರೀ 25,000 ಕೋಟಿ ಸಾಲ ಮನ್ನಾ ಆದಾಗ ಒದ್ದಾಡಿದ್ರು ಸಿದ್ದರಾಮಯ್ಯವರು. ಬಟ್ ಗೊತ್ತಿಲ್ಲ, ಮತ್ತೊಬ್ರು ಯಾರೋ ಜಾರಿ ಮಾಡ್ಬೇಕಾದ್ರೆ ಸಾಲ ಆಗ್ಬಿಡುತ್ತೆ ಸರ್ಕಾರಕ್ಕೆ ಅಂತಾರೆ. ಅವರೇ 2.5 ಲಕ್ಷ ಕೋಟಿ 10 ಟೈಮ್ಸ್ 25,000 1 ಲಕ್ಷದವ್ರು ಸಾಲ ಮನ್ನಾ ಮಾಡಬೇಕು ಅಂತ ಕುಮಾರಸ್ವಾಮಿ ಉದ್ದೇಶ. ಅವತ್ತಿಗೆ 50,000 1 ಲಕ್ಷನೋ ಇಲ್ಲ, ದಿವಾಳಿ ಆಗ್ಬಿಡುತ್ತೆ ಆರ್ಥಿಕವಾಗಿ ರಾಜ್ಯ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. 25,000 ಕೋಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಬೇಡ ಅಂತ. ಅದೇ 25,000 ಕೋಟಿಗೆ ಒದ್ದಾಡದಂಥ ಸಿದ್ದರಾಮಯ್ಯನವರು 4 ವರ್ಷದ ನಂತರ 2023 ವೇಳೆಗೆ ವರ್ಷಕ್ಕೆ 50-60,000 ಕೋಟಿ ಗ್ಯಾರಂಟಿಗೆ ಬೇಕು ಅಂದರೆ 5 ವರ್ಷಕ್ಕೆ ಎಷ್ಟು ಬೇಕು ಸರ್? 50,000 60 ಬಿಟ್ಬಿಡಿ, 50 ಇಟ್ಕೊಳ್ಳಿ. ಇಲ್ಲ, ಜನ ಜಾಸ್ತಿ ಆಗ್ತಾರಲ್ಲ, ಮನೆ ಯಜಮಾನಿಯರು ಜಾಸ್ತಿ ಆಗ್ತಾರೆ, ಮದುವೆ ಆದಮೇಲೆ ಇವೆಲ್ಲ ಜಾಸ್ತಿ ಆಗ್ತವೆ, ಕುಟುಂಬ ಜಾಸ್ತಿ ಆದಂಗೆ ಇವೆಲ್ಲ ಬೇರೆ ಬೇರೆ ಜಾಸ್ತಿ ಆಗ್ತವೆ. ಓಕೆ, 60,000 ಕೋಟಿ 5 ವರ್ಷಕ್ಕೆ ಎಷ್ಟಾಯಿತು? 3 ಲಕ್ಷ ಕೋಟಿ. 25,000 ಕೋಟಿಗೆ ಒದ್ದಾಡದಂಥ ಸಿದ್ದರಾಮಯ್ಯವರು 3 ಲಕ್ಷ ಕೋಟಿ ಹೆಚ್ಚುವರಿ ಹೊರೆ ಮೈಮೇಲೆ ಹಾಕೊಂಡವ್ರೆ. ಇನ್ನು ಮೈಕ್ರೋ ಫೈನಾನ್ಸ್ ಇವ್ರು ಸಾಲ ಕೊಡೋದು ಇವೆಲ್ಲ ಕಡಿವಾಣ ಆಗ್ತಂಗೆ, ಇವೆಲ್ಲ ಹಾಕಿದ್ಮೇಲೆ ಜನಕ್ಕೆ ಸಾಲ ಬೇಕು, ಅದನ್ನ ಎಲ್ಲಿಂದ ಕೊಡ್ತಾರೆ? ವಿಚಿತ್ರ ಸನ್ನಿವೇಶ. ಆರ್ಥಿಕ ಶಿಸ್ತು ಇಲ್ಲದೆ ಏನೇನೋ ಮಾಡೋಕೆ ಹೋದರೆ ವ್ಯತ್ಯಾಸಗಳಾಗತ್ತೆ. ಯಾಕೆಂದರೆ ಈಗ ಸಾಲ ಮಾಡಿ ಫೀಸ್ ಕಟ್ಟು ಒಂದು ಒಳ್ಳೆ ಶಾಲೆಗೆ ಸೇರಿಸ್ಬಿಟ್ಟವ್ರೆ. ಮೈಕ್ರೋ ಫೈನಾನ್ಸಲ್ಲಿ ಎಲ್ಲೋ ಕಟ್ಟು ಏನೋ ಮಾಡಿದ್ರು. ನೆಕ್ಸ್ಟ್ ಡಾಕ್ಯುಮೆಂಟೇಷನ್ ಜಾಸ್ತಿ ಬೇಕು, ರೀಪೇಮೆಂಟ್ ಕಟ್ತಾರೋ ಇಲ್ವೋ ಅಂತಿವ್ರು. ಯಾಕೆ ಅವ್ರು ಟೈಟ್ ಮಾಡ್ತಾವ್ರೆ. ಮನೆ ಬಾಗ್ಲಿಗೆ ಹೋಗಿಲ್ಲ ಅಂತ, ಮನೆ ಬಾಗ್ಲಿಗೆ ಹೋಗದೆ ಸಾಲ ಕಟ್ಟಿರ್ಬೇಕು ಈಗ ಅವ್ರಿಗೆ, ಮೈಕ್ರೋ ಫೈನಾನ್ಸ್ ಅವ್ರಿಗೆ. ಮನೆ ಬಾಗ್ಲಿಗೆ ಹೋಗದೆ ಸಾಲ ಕಟ್ಟೋರು ನೆವರ್ ಎವರ್. ನನಗೆ ಕ್ರೆಡಿಟ್ ಕಾರ್ಡು ರಿಮೈಂಡ್ ಮಾಡಬೇಕು ಅವಾಗ ಫೋನ್ ಹಾಕಿ, ಇನ್ನೇನೋ ಟೈಮ್ ಹತ್ರ ಬತ್ತು ಅಂತ. ಮೊಬೈಲ್ ಬಿಲ್ ಕಟ್ಟಕ್ಕೆ ರಿಮೈಂಡ್ ಬರ್ತಿರ್ತದೆ ನನಗೆ. ಅಂದರೆ ಇಂಥ ಸನ್ನಿವೇಶಗಳು ನಮ್ದು ಐತೆ. ನಮ್ಗಳಲ್ಲೇ ಈ ಪಾಡು ಅಂದಾಗ ಜನಸಾಮಾನ್ಯರ ಕತೆ ಏನು? ಸೊ ಹಾಗಾಗಿ ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಇಲ್ಲ ಅಂದರೆ ಸಾಲ ಕೊಡಲ್ಲ. ಮತ್ತು ಅವ್ನ ಮಗನ ಮತ್ತೆ ಅದೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕು, ಅದೇ ಎಜುಕೇಷನ್ ಕೊಡಿಸ್ಬೇಕು. ಏನು ಮಾಡೋದು ಅಲ್ವಾ? ಜಮೀನು ಕಡಿಮೆ ಐತೆ, ಕಾರ್ ತಗೊಂಡು ಎಲ್ಲೋ ಬೋರ್ಡಲ್ಲಿ ಕಾರ್ ಓಡಿಸ್ಬೇಕು ಹುಡುಗರು. ಇನ್ನೊಂದೇನೋ ಬೇಸಿಕ್ ಡೌನ್ ಪೇಮೆಂಟ್ ಕರಕ್ಕೆ ಹಾಸ್ಬೇಕಲ್ಲ, 1 ಲಕ್ಷ 2 ಲಕ್ಷ. ಇಲ್ಲಿ ಇತ್ಲ ಕಡೆ ಆಟೋ ಡ್ರೈವರ್ಗೆ ಕ್ಯಾಬ್ ಅವ್ರಿಗೆ ತೊಂದರೆ ಆಗೋ ರ್ಯಾಪಿಡೋ ನಿಲ್ಸಕ್ಕಾಗ್ತಲ್ಲ ಸರ್ಕಾರದ ಕೈಲಿ. ಮುಂದೆ ಹತ್ರ ಚೈನ್ ಲಿಂಕು. ಹಾಗಾಗಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸಂಭ್ರಮ ಮಾಡ್ತಾವ್ರೆ. ಹೌದು, 10-20 ವರ್ಷದಿಂದ ಕೇಳಿದೀವಿ, ಬಡ್ಡಿ ಕಟ್ಟಕ್ಕಾಗದೆ ಸಾವನ್ನಪ್ತಾ ಇದ್ರು, ಸಾಲ ತೀರ್ಸಕ್ಕಾಗದೆ ಸಾವನ್ನಪ್ತಾ ಇದ್ರು ಅಂತ. ಆಗ 50%, ಈಗ 1% ಬಡ್ಡಿ ಕಟ್ಟಕ್ಕೆ ಜನ ಕೈಲಿ ಆಗ್ತಾ ಇಲ್ಲ, ರೀಪೇಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಇದನ್ನು ನೀವು ಕಡಿವಾಣ ಹಾಕಿದ್ರೆ ಸಾಲ ಕೊಡೋರು ದಿಕ್ಕಿರಲ್ಲ. ನಂತರ ಸರ್ಕಾರ ಸಾಲ ಕೊಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ. ಆಗ ಸಾಲ ಸಿಗದೆ ರೈತರ ಸಾವು, ಸಾಲ ಸಿಗದೆ ದಂಪತಿಯ ಸಾವು, ಸಾಲ ಸಿಗದೆ ವ್ಯಕ್ತಿಯ ಸಾವು. ಆಗ ಸುಗ್ರೀವಾಜ್ಞೆ ಏನು ಮಾಡ್ತೀರಿ? ಸಾಲ ಯಾರು ಕೊಡಿ ಸುಗ್ರೀವಾಜ್ಞೆ ಓಡಿಸ್ತೀರಿ? ಸಾಲ ಕೊಡಬೇಕಲ್ಲ ಅವ್ರಿಗೆ. ಜನಗಳು, ಮತದಾರರು, ಪ್ರಜೆಗಳು ಸಾವನ್ನಪ್ಪುತ್ತಿದ್ದಾರೆ ಸಾಲ ಸಿಗದೆ. ಸಾಲ ಕೊಡಲು ಸುಗ್ರೀವಾಜ್ಞೆ ಯಾರ ಹತ್ರ ಕೊಡಿಸ್ತೀರಿ? 10 ಜನದಲ್ಲಿ ಯಾರೋ ಒಬ್ರು ಕಟ್ಟಕ್ಕಾಗದೆ ಸಮಸ್ಯೆನ ಫೇಸ್ ಮಾಡ್ತಾರೆ. ಇನ್ನು 9 ಜನ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ, ಕಟ್ಕೊಂಡು ಹೋಗ್ತಾವ್ರೆ. ಸೊಸೈಟಿಗಳಲ್ಲಿ ಜಮೀನಿಗೆ ನಮ್ದು 1 ಎಕರೆ 10 ಗುಂಟೆ ಜಮೀನು ಆಯ್ತಪ್ಪ ಊರಲ್ಲಿ, 50,000 ಏನೋ ಸೊಸೈಟಿಯಲ್ಲಿ ಲೋನ್ ಸಿಗ್ತದೆ ನನಗೆ.
ನಂಗೆ ಲೋನ್ ಜಾಸ್ತಿ ಬೇಕು, ನಾನು ಮೈಕ್ರೋ ಫೈನಾನ್ಸ್ಗೆ ಹೋಗಬೇಕು, ನನ್ನ ಡಾಕ್ಯುಮೆಂಟೇಷನ್ ಇಲ್ಲ. ಹೋಗ್ತಾ 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 ವ್ಯವಸ್ಥೆ ಜಟಿಲ ಆಗುತ್ತೆ ಇನ್ನೋವೆ. ಗೊತ್ತಿಲ್ಲ, ಇದರಲ್ಲಿ ಏನೋ ಸಂಭ್ರಮ ಕಾಣ್ತಾ ಇತ್ತೆ ಸುಗ್ರೀವಾಜ್ಞೆಯಲ್ಲಿ. ಆದರೆ ಮೈಕ್ರೋ ಫೈನಾನ್ಸಿಂದ ಅನುಕೂಲ ಎಷ್ಟು ಅನಾನುಕೂಲ ಎಷ್ಟು ಅಂದರೆ 5-10% ಬಡ್ಡಿಗೆ ರಕ್ತ ಇರ್ತಾಯಿದ್ರು ಊರಲ್ಲಿ. ಅವ್ರ ಅವಳಿ ಕಡಿಮೆ ಆಗಿ ಇವ್ರು ಬಂದರು, ಆದರೆ ಕರೆಕ್ಟಾಗಿ ಕಟ್ಟಿ ಅಂತ ಕೇಳ್ತಾಯಿದ್ರು. ಈಗ ಇವ್ರನ್ನೂ ಬಾಕ್ಲು ಹಾಕ್ಸ್ಬಿಟ್ರೆ ಕಡಿವಾಣ ಅಂದರೆ ಅವರು ಕಟ್ಟನ್ನು ಮಾತ್ರ ಕೊಡ್ತೀವಿ ಅಂತಾರೆ. ಆಗ ನೆಕ್ಸ್ಟ್ ಬಂದಾಗ ಇನ್ನು ಮುಂದಿನ ಸರ್ಕಾರದಲ್ಲಿ ಇಲ್ಲ, ಇನ್ನೂ 3 ವರ್ಷ ಸರ್ಕಾರ ಇರುತ್ತಲ್ಲ ಇದೆ, ಇನ್ನು 3 ವರ್ಷ ಸಾಲ ಸಿಗದೆ ರೈತರ ಸಾವು, ಆಗೇನು ಸುಗ್ರೀವಾಜ್ಞೆ ಹೊಡಿಸ್ತೀರಿ ಗೊತ್ತಿಲ್ಲ. ಮಹಾಕುಂಭ ನಮ್ಮ ನ್ಯೂಸ್ ಚಾನಲ್ ಅವರು ಒಂದಷ್ಟು ರಿಸರ್ಚ್ ಮಾಡಿ ಸುದ್ದಿ ಪ್ರಸಾರ ಮಾಡಬೇಕು ಅನ್ನೋ ಕನಿಷ್ಠ ಕಾಳಜಿಗಳಿಲ್ಲ. ಈಗ ಗೌರಿಬಿದನೂರು ಒಬ್ಬ ಸಾವನ್ನಪ್ಪಿದ್ದಾನೆ ಆಟೋ ಡ್ರೈವರು ಅಂತಂದರೆ 3 ಲಕ್ಷ ಸಾಲ ಅಂತೆ. 3 ಲಕ್ಷ ಸಾಲ ಹೆಂಗೆ ರೀಪೇಮೆಂಟ್ ಮಾಡ್ಬೋದು? ತಗೋಬೇಕಾರೆ ಕೆಪಾಸಿಟಿ ಇದೆ ಏನು ಕತೆ? ಇನ್ನು ಬ್ಯಾಂಕ್ ನೋಟಿಸ್ ಕೊಟ್ಟರು ಅಂತ ಅವ್ರೇನು ಬಂದು ಮನೆ ಬಾಗಿಲ ನೋಟಿಸ್ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೆಂಗೆ? ಅದೇ ತಾನೇ ಅಗ್ರಿಮೆಂಟ್ ಸೈನ್ ಹಾಕೋದು ಸಾಲ ತಗೋಬೇಕಾರೆ ನಾವು. ಏನು ಮುಂದಿಂದು ಮಹಾಕುಂಭಮೇಳದ ಕಾಲ್ತುಳಿತದಲ್ಲಿ ಸಾವಿರಾರು ಭಕ್ತರ ಸಾವು ಶಂಕೆ ವ್ಯಕ್ತವಾಗ್ತಾ ಇದೆ. ಅದನ್ನು ಕಾಂಗ್ರೆಸ್ ಅವರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಜನವರಿ 29ರಂದು ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮಡಿದ ಸಾವಿರಾರು ಜನರಿಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋಮವಾರ ಗೌರವ ಸಲ್ಲಿಸಿದರು. ಆದರೆ ಇದರ ರಾಜ್ಯಸಭೆ ಅಧ್ಯಕ್ಷರಾದಂಥ ಜಗದೀಪ್ ಧನ್ಕರ್ ಅವರು ಖರ್ಗೆ ಅವರಿಗೆ ನಿಮ್ಮ ಹೇಳಿಕೆ ಹಿಂತೆಗೆದುಕೊಳ್ಳುವಂತೆ ಕೇಳಿಕೊಂಡರು. ಇದಕ್ಕೆ ಖರ್ಗೆ ನಿರಾಕರಿಸಿದ್ರು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಖರ್ಗೆ, ಇದು ನನ್ನ ಅಂದಾಜು ಮತ್ತು ಇದು ಸರಿಯಲ್ಲದಿದ್ದರೂ ನೀವು ಸತ್ಯ ಏನೆಂದು ಹೇಳಬೇಕು ಅಂತ ರಾಜ್ಯಸಭಾ ಅಧ್ಯಕ್ಷರಿಗೆ ಆಗ್ರಹ ಮಾಡಿದರು. ನಾನು ನನ್ನ ಹೇಳಿಕೆ ಸರಿಪಡಿಸಿಕೊಳ್ಳಲು ಸಿದ್ಧ. ಯಾರನ್ನ ದೂಷಿಸಲು ನಾನು ಸಾವಿರಾರು ಎಂದು ಹೇಳಿಲ್ಲ, ಆದರೆ ಎಷ್ಟು ಜನ ಸತ್ತರು ಎಂಬ ಬಗ್ಗೆ ಕನಿಷ್ಠ ಮಾಹಿತಿನ ನೀಡಿಲ್ಲ. ನಾನು ಹೇಳಿದ್ದು ತಪ್ಪಾಗಿದ್ದರೆ ಕ್ಷಮೆ ಯಾಚಿಸ್ತೇನೆ, ಆದರೆ ಸರ್ಕಾರ ಕಾಲ್ತುಳಿತದಲ್ಲಿ ಎಷ್ಟು ಮಂದಿ ಸತ್ತರು, ಎಷ್ಟು ಮಂದಿ ಕಾಣಿಯಾಗಿದ್ದಾರೆ ಎಂಬ ಅಂಕಿ ಅಂಶಗಳನ್ನು ನೀಡಬೇಕು ಎಂದು ಖರ್ಗೆ ಹೇಳಿದರು. ಮಹಾಕುಂಭಮೇಳದಲ್ಲಿ ಜನವರಿ 29ರಂದು ಮೌನಿ ಅಮಾವಾಸ್ಯೆಯ ಅಮೃತ ಸ್ನಾನದ ಸಮಯದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಉತ್ತರ ಪ್ರದೇಶ ಸರ್ಕಾರ ಒದಗಿಸಿದ ಅಂಕಿಅಂಶಗಳ ಪ್ರಕಾರ 30 ಜನ ಸಾವನ್ನಪ್ಪಿದ್ದಾರೆ ಮತ್ತು 90 ಜನ ಗಾಯಗೊಂಡಿದ್ದಾರೆ. ಆದಾಗ್ಯೂ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸುವಾಗ ಖರ್ಗೆ ಅವರು ಮೃತರಿಗೆ ಗೌರವ ಸಲ್ಲಿಸಲು ಕುಂಭದಲ್ಲಿ ಮಡಿದ ಸಾವಿರಾರು ಜನರಿಗೆ ಎಂಬ ಪದ ಬಳಸಿ ಗೌರವ ಸಲ್ಲಿಸಿದರು. ಮಹಾಕುಂಭದಲ್ಲಿ ಮಡಿದ ಜನರಿಗೆ ನಾನು ನನ್ನ ಗೌರವ ಸಲ್ಲಿಸುತ್ತೇನೆ, ಕುಂಭದಲ್ಲಿ ಮಡಿದ ಸಾವಿರಾರು ಜನರಿಗೆ ಎಂದು ಅವರು ಹೇಳಿದರು. ಇದು ಆಡಳಿತ ಸದಸ್ಯರ ಪ್ರತಿಭಟನೆಗೆ ಕಾರಣವಾಯಿತು. ಇದು ನನ್ನ ಅಂದಾಜು, ಇದು ಸರಿಯಲ್ಲದಿದ್ದರೆ ನೀವು ಸತ್ಯವನ್ನು ಹೇಳಿ, ನಿಜವಾದ ಸಂಖ್ಯೆಗಳನ್ನ ಕೊಡಿ, ನಾನು ನಿಮ್ಮನ್ನು ಕೇಳ್ತೇನೆ, ನಾನು ತಪ್ಪಾಗಿದ್ರೆ ಸರಿಪಡಿಸಿಕೊಳ್ತೇನೆ ಅಂತ ಹೇಳಿದರು. ಕರ್ನಾಟಕದವ್ರು 4 ಜನ, ತಮಿಳುನಾಡು ಎಷ್ಟು, ಕೇರಳ ಎಷ್ಟು, ಆಂಧ್ರ ಎಷ್ಟು, ತೆಲಂಗಾಣ ಎಷ್ಟು, ಹಿಂಗೆ ಲೆಕ್ಕ ಹಾಕೊಂಡು ಹೆಚ್ಚು ಕಮ್ಮಿ ಆಡಳಿತ ಪಕ್ಷ ಇದ್ದರೆ ಅವರೇ ಲೆಕ್ಕ ಕೊಡ್ತಾರೆ, ವಿಪಕ್ಷ ಇದ್ದರೆ ಅವ್ರು ಲೆಕ್ಕ ಕೊಡ್ತಾರೆ, ಹಂಗೆ ತಗೋಬೋದು. ಈಗ 30 ಮಂದಿ, ಅದಕ್ಕಿಂತ ಜಾಸ್ತಿ ಆಗಿರೋ ಗೊತ್ತಿರೋ, ಬಿಹಾರದಲ್ಲಿ ಇಷ್ಟು, UPಯಲ್ಲಿ ಇಷ್ಟು ಅಂತ ನಮ್ಮವರು ಬ್ರೇಕಿಂಗ್ ಹೊಡಿತಿರೋರು. ಆದರೆ ಸಾವಿರಾರು 100 ಹತ್ರ ಮುಟ್ಬೋದೇನೋ ಗೊತ್ತಿಲ್ಲ, ಆದರೆ ಸಾವಿರಾರು ಎಲ್ಲ ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ಹೆಚ್ಚು ಕಮ್ಮಿ ಮಹಾರಾಷ್ಟ್ರದ 40 ಜನ, ತಮಿಳುನಾಡಿನ 50 ಜನ, ಕರ್ನಾಟಕದ 100 ಜನ ಅಂತೇನೋ ಇರೋದಲ್ಲ ಪಟ್ಟಿ, ಹಂಗಿಲ್ವಲ್ಲ, ಹಾಗಾಗಿ ಗೊತ್ತಿಲ್ಲ. ಖರ್ಗೆ ಅವರೇ ಆನ್ಸರ್ ಮಾಡಬೇಕು ಅದಕ್ಕೆ. ಸರ್ಕಾರ 30 ಅನ್ನತ್ತೆ, ಇವರು 1000 ಅಂತ ನೋಡಬೇಕು. ಇನ್ನು ಸುಪ್ರೀಂ ಕೋರ್ಟಲ್ಲೂ ಕೂಡ ಈ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಈ ಘಟನೆ ದುರದೃಷ್ಟಕರ ಘಟನೆ ಅಂತ ಹೇಳಿದೆ ಕೋರ್ಟು. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭದಲ್ಲಿ ಇತ್ತೀಚೆಗೆ ನಡೆದ ಕಾಲ್ತುಳಿತದ ಹಿನ್ನೆಲೆಯಲ್ಲಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಇಂದು ನಿರಾಕರಿಸಿದೆ. ಅರ್ಜಿದಾರರು ಅಲಹಾಬಾದ್ ಹೈಕೋರ್ಟ್ ಅನ್ನು ಸಂಪರ್ಕಿಸುವಂತೆ ನಿರ್ದೇಶಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಅವರನ್ನೊಳಗೊಂಡ ಪೀಠವು ಮಹಾಕುಂಭದ ಕಾಲ್ತುಳಿತದ PIL ವಿಚಾರಣೆಗೆ ನಿರಾಕರಿಸಿದರು. ಇದೊಂದು ದುರದೃಷ್ಟಕರ ಘಟನೆ ಅಂತ ಹೇಳಿದೆ. ಅರ್ಜಿದಾರರು ಈ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರುವಂತೆ ಪೀಠ ಸೂಚಿಸಿದೆ. ಸುಪ್ರೀಂ ಕೋರ್ಟ್ ಅರ್ಜಿದಾರರ ವಕೀಲ ವಿಶಾಲ್ ತಿವಾರಿ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ಮನವಿ ಸಲ್ಲಿಸುವಂತೆ ಕೇಳಿತು. ಇದು ದುರದೃಷ್ಟಕರ ಘಟನೆ, ಆದರೆ ನೀವು ಅಲಹಾಬಾದ್ ಹೈಕೋರ್ಟ್ಗೆ ಹೋಗಿ ಅಂತ ಪೀಠವು ತಿವಾರಿ ಅವರಿಗೆ ಸೂಚಿಸಿತು. ಉತ್ತರ ಪ್ರದೇಶ ಸರ್ಕಾರವನ್ನು ಪ್ರತಿನಿಧಿಸುವ ವಕೀಲರು ಈ ವಿಷಯದ ಬಗ್ಗೆ ನ್ಯಾಯಾಂಗ ಆಯೋಗವನ್ನು ಈಗಾಗಲೇ ಸ್ಥಾಪಿಸಲಾಗಿದೆ ಅಂತ ನ್ಯಾಯಪೀಠದ ಮುಂದೆ ಸಲ್ಲಿಸಿದರು. ಈ ನಿಟ್ಟಿನಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ಅವರು ಹೇಳಿದರು. ಅರ್ಜಿ ಸಲ್ಲಿಕೆಗಳನ್ನು ಆಲಿಸಿದ ನಂತರ ನ್ಯಾಯಪೀಠವು ಅರ್ಜಿದಾರರಿಗೆ ಹೈಕೋರ್ಟ್ಗೆ ತೆರಳಲು ಸೂಚಿಸಿದೆ. PIL ಅನ್ನು ವಜಾ ಮಾಡಿದೆ. ಇನ್ನು ಮಹಾಕುಂಭದಲ್ಲಿ ನಡೆದ ಕಾಲ್ತುಳಿತ ಸ್ಥಿತಿಗತಿ ವರದಿಯನ್ನು ಕೋರಿದ PIL ಮತ್ತು ಅದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿತ್ತು. ಹಿಂದಿ ಮಾತನಾಡದ ಸಂದರ್ಶಕರಿಗೆ ಸಹಾಯ ಮಾಡಲು ಪ್ರತಿ ರಾಜ್ಯವು ಕುಂಭಮೇಳ ಪ್ರದೇಶದಲ್ಲಿ ಸೌಲಭ್ಯ ಕೇಂದ್ರವನ್ನು ಸ್ಥಾಪಿಸಬೇಕೆಂದು ಅದು ಒತ್ತಾಯಿಸಿತ್ತು. ಅಂತಹ ಕಾರ್ಯಕ್ರಮಗಳ ಸಮಯದಲ್ಲಿ ಸಾರ್ವಜನಿಕರಿಗೆ ಸ್ಥಳಾವಕಾಶವನ್ನು ಆದ್ಯತೆ ನೀಡಲು VIP ಚಲನೆಯನ್ನು ಸೀಮಿತಗೊಳಿಸಬೇಕು ಅಂತ ಅರ್ಜಿಯಲ್ಲಿ ಒತ್ತಾಯಿಸಲಾಗಿದೆ.
ಎಲ್ಲ ರಾಜ್ಯಗಳು ಮಹಾಕುಂಭದಲ್ಲಿ ತಮ್ಮ ಸೌಲಭ್ಯ ಕೇಂದ್ರಗಳನ್ನು ಸರಿಯಾದ ರೀತಿಯಲ್ಲಿ ಸ್ಥಾಪಿಸಬೇಕು. ಈ ಕೇಂದ್ರಗಳು ತಮ್ಮ ರಾಜ್ಯಗಳಿಂದ ಬರುವ ವ್ಯಕ್ತಿಗಳಿಗೆ ಸುರಕ್ಷತಾ ಕ್ರಮಗಳು ಮತ್ತು ಮಾರ್ಗಸೂಚಿಗಳ ಬಗ್ಗೆ ಮೂಲಭೂತ ಮಾಹಿತಿಯನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಈ ಕೇಂದ್ರಗಳು ಯಾವುದೇ ಸಹಾಯಕ್ಕೂ ಸಿದ್ಧವಾಗಿರಬೇಕು ಅಂತ ಕಾಲ್ತುಳಿತದ ಘಟನೆಗಳನ್ನು ತಡೆಗಟ್ಟಲು ಮತ್ತು ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಸಮಾನತೆ ಮತ್ತು ಜೀವನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಕೋರುತ್ತಾ ಪಿಐಎಲ್ ಸಲ್ಲಿಸಲಾಗಿತ್ತು. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಜನವರಿ 29ರಂದು ಏನು ಬೆಳಬೆಳಗ್ಗೆ ಪವಿತ್ರ ಸ್ನಾನ ಮಾಡಲು ಜನ ಧಾವಿಸಿದಾಗ ಮುಗಿಬಿದ್ದಾಗ ಸಂಗಮದ ಪ್ರದೇಶದಲ್ಲಿ ಕಾಲ್ತುಳಿತ ಉಂಟಾಗಿತ್ತು. 30 ಜನ ಪ್ರಾಣ ಕಳ್ಕೊಂಡಿದ್ರು, 60 ಜನ ಗಾಯಗೊಂಡಿದ್ರು. ಆದರೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾವ್ರೆ 1000 ಜನ ಅಂತ. ಲೆಕ್ಕ ಕೊಡಿ, ನನಗೆ ಗೊತ್ತಿಲ್ಲ, ತಪ್ಪಾಗಿದ್ರೆ ಸಾರಿ ಅಂತಿದ್ದಾರೆ. ಬಟ್ ಕುಂಭಮೇಳ ರಾಜಕಾರಣ ನಡೀತಾ ಇದೆ. ರಾಹುಲ್ ಗಾಂಧಿಯವರಷ್ಟು ಸತ್ಯ ಒಪ್ಪಿಕೊಳ್ಳೋ ತಾಕತ್ತು ಇನ್ಯಾರಿಗೂ ಇಲ್ಲ ಅಂತ ನಾನು ಹೇಳ್ತೀನಿ. ಸತ್ಯವನ್ನು ಒಪ್ಪಿಕೊಳ್ಳುವುದರಲ್ಲಿ ಆ ಇನೋಸೆನ್ಸು ಏನೋ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಕೆಲವೊಂದು ಹೇಳುವಾಗ ಒಂದಷ್ಟು ವ್ಯತ್ಯಾಸ ಮಾಡ್ಕೋಬೋದೇನೋ, ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ ಅಂತ. ತಪ್ಪು ಮಾಹಿತಿ ಅಂದರೆ ಲೈಕ್ ಅನವಶ್ಯಕವಾಗಿ ಬೇರೆ ಬೇರೆ ಏನೋ ಹೇಳೋ ವ್ಯಕ್ತಿ ಅಲ್ಲ. ಯಾಕಂದರೆ ಈ ಮಾತು ಕೇಳಿದ್ರೆ ನಿಮಗೂ ಹಂಗೆ ಅನಿಸುತ್ತೆ. ನಿರುದ್ಯೋಗ ಹೋಗಲಾಡಿಸಲು ನಮ್ಮ ಸರ್ಕಾರಕ್ಕೂ ಆಗಲಿಲ್ಲ, ಮೋದಿಗೂ ಸಾಧ್ಯ ಆಗಲಿಲ್ಲ. ಬೇರೆಯವ್ರಾಗ ನಾ ಉದ್ಯೋಗ ಕೊಟ್ಟಿದ್ವಿ ನೀವು ಕೊಟ್ಟಿಲ್ಲ ಅನ್ನೋರು ಆದರೆ ಹೇಳಿಲ್ಲ, ನಮ್ಮ ಕೈಲೂ ಆಗಲಿಲ್ಲ ನಿಮ್ಮ ಕೈಲೂ ಆಗಲಿಲ್ಲ ಅಂತ ಹೇಳ್ತಾವ್ರೆ. ಇಂದು ಸಂಸತ್ತಿನ ಬಜೆಟ್ ಅಧಿವೇಶನ ಪುನರಾರಂಭಗೊಂಡಾಗ ಲೋಕಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿರುದ್ಯೋಗ ಸಮಸ್ಯೆಯನ್ನು ಸರಿಯಾಗಿ ನಿರ್ವಹಿಸದಿದ್ದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಟೀಕಿಸಿದರು. ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸದಿದ್ದಕ್ಕಾಗಿ ಹಿಂದಿನ ಯುಪಿಎ ಸರ್ಕಾರವನ್ನು ಕೂಡ ಜನ ದೂಷಿಸಿದ್ರು, ಜೊತೆಗೆ ರಾಹುಲ್ ಗಾಂಧಿ ಕೂಡ ದೂಷಿಸಿದ್ರು. ಈ ದೇಶದಲ್ಲಿ ಇಂದಿಗೂ ಜ್ವಲಂತವಾಗಿರುವ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ನೀಡಲು ನಮ್ಮ ಯುಪಿಎ ಸರ್ಕಾರಕ್ಕೂ ಸಾಧ್ಯವಾಗಲಿಲ್ಲ ಅಂತ ನಾವು ಒಪ್ಪಿಕೊಳ್ಳುತ್ತೇವೆ. ಹಾಗೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಕೂಡ ನಿರುದ್ಯೋಗಕ್ಕೆ ಪರಿಹಾರ ನೀಡುವಲ್ಲಿ ಸೋತಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಒಳ್ಳೆಯ ಐಡಿಯಾ ಅಂತ ನಾನು ಒಪ್ಪುತ್ತೇನೆ. ನಾನು ನರೇಂದ್ರ ಮೋದಿಯನ್ನ ದೂಷಿಸುತ್ತಿಲ್ಲ, ಅವರು ಪ್ರಯತ್ನಿಸಲಿಲ್ಲ ಎಂದು ಹೇಳುವುದು ನ್ಯಾಯವಲ್ಲ. ಪ್ರಧಾನಿ ಮೇಕ್ ಇನ್ ಇಂಡಿಯಾ ಯಶಸ್ವಿಯಾಗಲು ಪ್ರಯತ್ನಿಸಿದ್ರು, ಆದರೆ ಅವರು ವಿಫಲರಾದರು. ಭಾರತೀಯ ನೆಲದಲ್ಲಿ ಚೀನಾದ ಸೈನ್ಯದ ಉಪಸ್ಥಿತಿಗೆ ಮೇಕ್ ಇನ್ ಇಂಡಿಯಾ ಉಪಕ್ರಮ ನೇರ ಹೊಣೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಒಂಥರ ವಿಚಿತ್ರ. ಸತ್ಯವನ್ನು ಒಪ್ಪಿಕೊಳ್ಳಲು ತಾಕತ್ ಬೇಕು. ಆದರೆ ರಾಹುಲ್ ಗಾಂಧಿ ಅವರು ಈ ವಿಷಯದಲ್ಲಿ ನಾವೂ ಮಾಡಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ನೀವೂ ಮಾಡಲಿಲ್ಲ. ಗ್ರೇಟ್ ವರ್ಡ್ಸ್. ನಾಯಕನಾದವನಿಗೆ ತಪ್ಪನ್ನು ಒಪ್ಕೊಳ್ಳೋ ಗುಣ ಇರಬೇಕಂತೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬಟ್ ಈ ಗ್ಯಾಪಲ್ಲಿ ಕೇಜ್ರಿವಾಲ್ ಬಂದು UPAನೂ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, NDAನೂ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ನಾನು ಮಾಡ್ತೀನಿ ನೆಕ್ಸ್ಟು ಅಂತ ಅಂದ್ಬಿಟ್ಟು ಇವರಿಬ್ರಿಗೂ ಕಷ್ಟ ಆಗುತ್ತೆ. ಹಿಂಗೆ ಆದರೆ ಇನ್ನು ಟೋಲ್ ವಿಷಯ ಎಲ್ಲರೂ ಇದು ಕಾಯ್ತಿರ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಕಟ್ಟಿ 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 ಸುಸ್ತಾಗೋರೆ. ಸ್ಟೇಟ್ ಹೈವೇಲೂ ಟೋಲ್ ಇದೆ, ಅದು ಬೇರೆ ಕತೆ. ಬಟ್ ಈಗ ಟೋಲ್ ಬಗ್ಗೆ ಒಂದಷ್ಟು ಗುಡ್ ನ್ಯೂಸು. ಏಕರೂಪದ ಟೋಲ್ ನೀತಿ ಜಾರಿಗೆ ಸರ್ಕಾರ ಕಾರ್ಯನಿರ್ವಹಿಸಿದೆ ಅಂತ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಸಾರಿಗೆ ಸಚಿವಾಲಯವು ಏಕರೂಪದ ಟೋಲ್ ನೀತಿಯನ್ನು ಜಾರಿಗೆ ತರಲು ಚಿಂತನೆ ನಡೆಸಿದೆ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿದ ಅವರು, ಈಗ ಭಾರತದ ಹೆದ್ದಾರಿ ಮೂಲಸೌಕರ್ಯವು ಅಮೆರಿಕಾಗ ಹೊಂದಿಕೆಯಾಗ್ತಾ ಇದೆ. ನಾವು ದೇಶಾದ್ಯಂತ ಏಕರೂಪದ ಟೋಲ್ ನೀತಿಯನ್ನು ಜಾರಿಗೆ ತರಲು ಕೆಲಸ ಮಾಡ್ತಿದ್ದೇವೆ. ಇದು ಪ್ರಯಾಣಿಕರು ಎದುರಿಸುತ್ತಿರುವ ಸಮಸ್ಯೆಯನ್ನು ಪರಿಹರಿಸುತ್ತದೆ ಅಂತ ಗಡ್ಕರಿ ಹೇಳಿದರು. ಹೆಚ್ಚಿನ ಟೋಲ್ ಶುಲ್ಕಗಳು ಮತ್ತು ಕೆಟ್ಟ ರಸ್ತೆ, ಭಾರೀ ಟ್ರಾಫಿಕ್, ಗೊಂದಲಮಯ ಸಂಕೇತಗಳು ಅಥವಾ ಅಸುರಕ್ಷಿತ ಡ್ರೈವಿಂಗ್ ಅನುಭವವನ್ನು ನೀಡುವ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಗಡ್ಕರಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಡೆರಹಿತ ಜಾಗತಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಆರಂಭದಲ್ಲಿ ಜಾರಿಗೆ ತರಲು ಸಚಿವಾಲಯ ನಿರ್ಧರಿಸಿದೆ ಅಂತ ಹೇಳಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಯಾಣಿಕರು ಮಾಡುವ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಮತ್ತು ಇದರಲ್ಲಿ ಒಳಗೊಂಡಿರುವ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ. ಸದ್ಯ ಖಾಸಗಿ ಕಾರುಗಳು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುಮಾರು 60% ದಟ್ಟಣೆಯನ್ನು ಹೊಂದಿದ್ದಾರೆ. ಈ ವಾಹನಗಳಿಂದ ಬರುವ ಟೋಲ್ ಆದಾಯದ ಪಾಲು 20-26% ಕಳೆದ 10 ವರ್ಷಗಳಲ್ಲಿ ಟೋಲಿಂಗ್ ವ್ಯವಸ್ಥೆ ಅಡಿಯಲ್ಲಿ ಹೆಚ್ಚು ವಿಸ್ತರಣೆಗಳಾಗಿದ್ದರೂ ಕೂಡ ಹೆದ್ದಾರಿಗಳಲ್ಲಿ ಟೋಲ್ ಶುಲ್ಕ ಹೆಚ್ಚಾಗಿದೆ. ಇದು ಸಾಮಾನ್ಯವಾಗಿ ಬಳಕೆದಾರರ ಅಸಮಾಧಾನಕ್ಕೆ ಕಾರಣವಾಗಿದೆ. 2023-24ರಲ್ಲಿ ಭಾರತದಲ್ಲಿ ಒಟ್ಟು ಟೋಲ್ ಸಂಗ್ರಹ 64,000 ಕೋಟಿ ತಲುಪಿದೆ. ಇದು ಹಿಂದಿನ ವರ್ಷಕ್ಕಿಂತ 35% ಏರಿಕೆಯಾಗಿದೆ. 2019-20ರಲ್ಲಿ 27,000 ಕೋಟಿ ಸಂಗ್ರಹವಾಗಿತ್ತು ಅಂತ ಗಡ್ಕರಿ ತಿಳಿಸಿದ್ದಾರೆ. ಟೋಲ್ ಬಗ್ಗೆ ತಾವೇನು ಹೇಳ್ತೀರಿ? ಟೋಲ್ ಫ್ರೀ ಅಂದರೆ ರೋಡ್ ಸರಿಯಲ್ಲ, ರೋಡ್ ಸರಿ ಇರಬೇಕು ಅಂದ್ರೆ ಟೋಲ್ ಇರಬೇಕು. ಹಾಗಾಗಿ ಒಂದಷ್ಟು ಜಿಜ್ಞಾಸೆ ಇದೆ. ನಿಮ್ಮ ಪ್ರಕಾರ ರೋಡ್ ಸರಿ ಇರಬೇಕಾ, ಟೋಲ್ ಇರಬೇಕಾ? ಟೋಲ್ ಬೇಡ, ರೋಡ್ ಸರಿ ಇರಲಿ ಅಂತ ಕೆಲವು ಸಂಖ್ಯೆ ಜಾಸ್ತಿ. ಬಟ್ ಎರಡೂ ಒಟ್ಟಿಗೆ ಸಿಗಲ್ಲ. ಇಲ್ಲ ಟೋಲ್ ಇದ್ದರೆ ರೋಡ್ ಚೆನ್ನಾಗಿರುತ್ತೆ, ಟೋಲ್ ಇಲ್ಲ ಅಂದರೆ ರೋಡ್ ಸರಿ ಮಾಡಲ್ಲ, ಗುಂಡಿ ಬೆಳೆಸ್ಬಿಡ್ತಾರೆ. ಟೋಲ್ ಇರೋ ರೋಡಲ್ಲೇ ಎಷ್ಟೋ ಗುಂಡಿಗಳವೆ. ಇನ್ನು ಮೈಸೂರು ರೋಡ್ ಈಗ ರೆಡಿ ಆಯ್ತೈತೆ, ನೋಡಬೇಕು. ಸರಿ, ತುಮಕೂರು ರೋಡು, ಮೈಸೂರು ರೋಡ್ ಚೆನ್ನಾಗಿದೆ ಈಗ.
ಇನ್ನು ಶುಭವಾಗಲಿ ಬರೆಯಲು ಪರದಾಡಿದ ಕನ್ನಡ ಸಂಸ್ಕೃತಿ ಸಚಿವ ಕನ್ನರಾಮಯ್ಯ ಸರ್ಕಾರದಿಂದ ಕನ್ನಡದ ಕಗ್ಗೊಲೆ ಅಂತ ಬಿಜೆಪಿ ವ್ಯಂಗ್ಯ ಮಾಡಿದೆ. ಅನಕ್ಷರಸ್ಥರ ದೊಡ್ಡಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಕನ್ನಡದ ಅಸ್ಮಿತೆಗೆ ಕೊಳ್ಳಿ ಇಟ್ಟಿದೆ. ಇಂತಹ ಮಹಾನ್ ಮೇಧಾವಿಗಳಿಂದ ಶಿಕ್ಷಣ ಸಚಿವ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಪಡೆದ ಕರುನಾಡು ಪಾವನ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ಜೆಪಿ ನಗರದ ಅಂಗನವಾಡಿಗೆ ಭೇಟಿ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಕನ್ನಡದಲ್ಲಿ ಶುಭವಾಗಲಿ ಬರೆಯಲು ಪರದಾಡಿದ್ರು. ಬಳಿಕ ಬೆಂಬಲಿಗರ ಸಹಾಯದೊಂದಿಗೆ ಸರಿಯಾಗಿ ಬರೆದಿದ್ರು. ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದು ವೈರಲ್ ಆಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ ಸಚಿವರು ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರಿತು ವ್ಯಂಗ್ಯವಾಡಿದೆ. ಕನ್ನರಾಮಯ್ಯ ಸರ್ಕಾರದಿಂದ ಕನ್ನಡದ ಕಗ್ಗೊಲೆ ಎಂದಿರುವ ಬಿಜೆಪಿ ಕನ್ನಡ ಓದಲು ಬರೆಯಲು ಬಾರದ ಅನಕ್ಷರಸ್ಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಒಂದು ಕಡೆಯಾದರೆ, ಕನ್ನಡದ ಸುಲಭವಾದ ಪದವನ್ನು ಬರೆಯಲು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ವಿಲ ಒದ್ದಾಡ್ತಿದ್ದಾರೆ. ಅನಕ್ಷರಸ್ಥರ ದೊಡ್ಡಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಕನ್ನಡದ ಅಸ್ಮಿತೆಗೆ ಕೊಳ್ಳಿ ಇಟ್ಟಿದೆ. ಇಂತಹ ಮಹಾನ್ ಮೇಧಾವಿಗಳಾದ ಶಿಕ್ಷಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಪಡೆದ ಕರುನಾಡು ಪಾವನ ಎಂದು ವ್ಯಂಗ್ಯವಾಡಿದೆ. ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಪದೇ ಪದೇ ಕನ್ನಡ ವ್ಯಾಕರಣ ತಪ್ಪಾಗಿ ಮುದ್ರಿಸುವುದು, ಕನ್ನಡ ಶಾಲೆಗಳನ್ನು ಮುಚ್ಚಿಸುತ್ತಿರುವುದು, ಈ ಎಲ್ಲವನ್ನ ನೋಡಿದರೆ ಕರುನಾಡಲ್ಲಿ ಕನ್ನಡವನ್ನು ಅಳಿಸಿ ಹಾಕಬೇಕೆಂದು ಕಾಂಗ್ರೆಸ್ ಹೊರಟಿದೆ ಅಂತ ಕಿಡಿಕಾರಿದೆ. ಯಾರೋ ಏಟು ಬರೆದ ಬಿಜೆಪಿಯ ಪುಣ್ಯಾತ್ಮನಿಗೆ ಶಿವರಾಜ್ ತಂಗಡಿಯ ಡಿಗ್ರಿ ಕಾಲೇಜ್ ಯಾವುದೋ ಒಂದು ಗೊತ್ತಿಲ್ಲ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, 2008ರಲ್ಲಿ ಕನಕಗಿರಿಕೆಯಲ್ಲಿ ಬಿಜೆಪಿಯ ಟಿಕೆಟ್ ಸಿಗದೆ ಬಂಡಾಯ ಎದ್ದು ಇಂಡಿಪೆಂಡೆಂಟ್ ನಿಂತು ಗೆದ್ದಾಗ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದು ಇದೇ ಶಿವರಾಜ್ ತಂಗಡಗಿ. ಕನ್ನಡ ಬರೆಯಕ್ಕೆ ಬರಲಿಲ್ವಲ್ಲ, ಶುಭವಾಗಲಿ. ಅವರ ಶುಭಾರಂಭ ಶುರುವಾಗಿದ್ದೆ ಬಿಜೆಪಿಲಿ. ಟ್ವೀಟ್ ಬರೆದಂಥ ಪುಣ್ಯಾತ್ಮನಿಗೆ ಅದರ ಮೆಟೀರಿಯಲ್ ಎಲ್ಲಿದೆ ಗೊತ್ತಿಲ್ಲ. ರಾಜಕಾರಣ ಜರ್ನಿ ಟಿಕೆಟ್ ಮಿಸ್ ಆಗಿದ್ದೆ ಬಿಜೆಪಿದು. ಫಸ್ಟ್ ಮಂತ್ರಿ ಆಗಿದ್ದೆ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರ ಕ್ಯಾಬಿನೆಟ್ನಲ್ಲಿ. ಬಿಜೆಪಿ ಟ್ವೀಟ್ ಬರೆದಂಥ ಪುಣ್ಯಾತ್ಮಂಗೆ ನಾಲೆಡ್ಜ್ ಇರಬೇಕಿದು. ಅದಿರಲಿ, ತಪ್ಪೇ. ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆದಂಥ ಪ್ರಭು ಚವ್ಹಾಣ್ಗೆ ಕನ್ನಡ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಕನ್ನಡ ಮಾತಾಡೋಕ್ಕೆ ಅವರಾದ್ನೇ MLA, ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಕನ್ನಡ ಮಾತಾಡಕ್ಕೆ ಬರ್ತಿರಲಿಲ್ಲ. ಇದೇ ಶಿವರಾಜ್ ತಂಗಡಗಿ ಏನಿವತ್ತು ಅದ್ಭುತವಾಗಿ ಟೀಕೆ ಮಾಡ್ತಿದ್ದಿಲ್ಲ ಬಿಜೆಪಿಯವರು, ಅದು ಬಿಜೆಪಿ ಶಾಲೆ ಹಿಂದೆ ಬಂದಿದ್ದು. ಬಿಜೆಪಿ ಟಿಕೆಟ್ ಮಿಸ್ ಆದಾಗ ಕನಕಗಿರಿಯಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮತ್ತು ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಇಂಡಿಪೆಂಡೆಂಟ್ ಆಗಿ ಗೆದ್ದ ಮೇಲೆ ಯಡಿಯೂರಪ್ಪನವ್ರ ಗೌರ್ಮೆಂಟಲ್ಲಿ ಶಾರ್ಟೇಜ್ ಆಗಿದ್ದಾಗ ಮಧು ಬಂಗಾರಪ್ಪ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡ್ತಾನೆ ಇದ್ದೀರಪ್ಪ. ಆಯ್ತಪ್ಪ. BC ನಾಗೇಶ್ ತಿಪ್ಟೂರು MLA ಆಗಿದ್ದವ್ರು, ಅವ್ರು ಮಂತ್ರಿ ಮಾಡಿದ್ರಿ. ಸುರೇಶ್ ಕುಮಾರ್ ಅವ್ರು ಮಂತ್ರಿ ಮಾಡಿದ್ರಿ. ಏನೇನು ಹಂಗೆ ಚೇಂಜಸ್ ಮಾಡಿಬಿಟ್ಟಿದ್ದೀರಿ ಹೇಳಿ ಸರ್ಕಾರಿ ಶಾಲೆಗಳ ವ್ಯವಸ್ಥೆಗಳನ್ನ. ಹೌದು, ಶುಭವಾಗಲಿ ಬರೆಯಕ್ಕೆ ಬರಲಿಲ್ಲ. ಅವ್ರು ಸ್ಟಾರ್ಟಿಂಗ್ ರಾಜಕಾರಣ ಎಲ್ಲಿ 2008 ಮಂತ್ರಿ ಆಗಿದ್ದಲ್ಲಿ ನಿಮ್ಮ ಪಾರ್ಟಿಲೇ ಅಲ್ಲ, ಯಾಕೆ ಕಲಿಸಿಲ್ಲ? ಆಗ ಗೊತ್ತಿರಲಿಲ್ವಾ? ಶುಭವಾಗಲಿ ಬರಲಿ ಬಿಡಲಿ ನಿಮ್ಗೊಮ್ಮೆ ನಂಬರ್ ಬೇಕಾಗಿತ್ತು ಅವತ್ತು. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ತಟ್ಟೆಲ್ಲೇ ಹೆಗಣ ಬಿದ್ದೈತೆ, ಇನ್ನೊಂದು ತಟ್ಟೆಲ್ಲಿ ನೊಣ ಹುಡುಕ್ತಾವ್ರು ಬಿಜೆಪಿಯವರು. ಯಾರು ಟ್ವೀಟ್ ಮಾಡ್ತಾವ್ರಲ್ಲ, ಏನೋ ಅಧ್ಯಕ್ಷ ಚೇಂಜ್ ಮಾಡ್ಬಿಡ್ತಾರೆ ಆಮೇಲೆ ಟೀಮ್ನ. ಶಿವರಾಜ್ ತಂಗಡಗಿ ಟೀಕೆ ಅಗ್ರಿ. ಸರ್ಕಾರ ಮಂತ್ರಿ ಮಾಡ್ಬೇಕಾದ್ರೆ ಅವರವರ ಯೋಗ್ಯತೆ ಅರ್ಹತೆಗೆ ತಕ್ಕಂಗೆ ಮಂತ್ರಿ ಮಾಡ್ಬೇಕು, ಆ ಪೊಸಿಷನ್ ಕೊಡ್ತಿರೋ ಮೊದಲೆಲ್ಲ. ಈಗ ಹಂಗೇನಿಲ್ಲ. ಗೋರದು, ಬಾಚೋದು, ತುಂಬೋದು, ಲೂಟಿ ಮಾಡೋದಕ್ಕೆಲ್ಲ ಕೆಲವರು ಇಟ್ಕೊಬಿಟ್ಟಿರ್ತಾರೆ, ಅಲ್ಲಿ ಈ ಖಾತೆ ನನಗೆ ಅಂತ. ಇವಾಗ ಈ ಚರ್ಚೆನೇ ಇತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಉನ್ನತ ಶಿಕ್ಷಣ ಸಚಿವ ಸ್ಥಾನವನ್ನು GT ದೇವೇಗೌಡರು ಕೊಟ್ಟಿದ್ರು. ನನಗೆ 4 ಆಣೆ ತಿಳಿದಿಲ್ಲ, ನನಗೆ ಯಾಕೆ ಮಂತ್ರಿ ಕೊಟ್ಟರು ಅಂತ ಕುಮಾರಸ್ವಾಮಿ ಮೇಲೆ ಸೆಟ್ ಮಾಡ್ಕೊಂಡಿದ್ರು GT ದೇವೇಗೌಡರು. ನಾನು ಸಹಕಾರ ಕಣಪ್ಪ, ಸಹಕಾರದಾರ ಕೊಡಲಿ ಅಂತ. ಮೊದಲು ಆ ಯೋಗ್ಯತೆಗೆ ತಕ್ಕಂತೆ ಖಾತೆ ಹಂಚಿಕೆ ಆಗೋದು, ಯೋಗ್ಯತೆಗೆ ತಕ್ಕಂತೆ. ಇವತ್ತು ಎಲ್ಲೆಲ್ಲಿ ಜಾಸ್ತಿ ಐತೆ ಕಲೆಕ್ಷನ್, ಎಲ್ಲೆಲ್ಲಿ ಬರುತ್ತೋ ಅಲ್ಲ ಆ ಖಾತೆಗೆ ಹೋಗ್ತಿರ್ತಾರೆ ಕೆಲವರು. ಒಂದೊಂದು ಸರಿ ಮಂತ್ರಿ ಆಗ್ಬಿಟ್ರು ಸಾಕು, ಕೆಲವು ಖಾತೆಯಲ್ಲಿ ಜೀವಮಾನದಲ್ಲಿ CM ಆಗಕ್ಕೆ ಅನ್ಬೇಕೆಲ್ಲ ಮಾಡ್ಕೊಬಿಡ್ತಾರೆ. ಯತ್ನಾಳ್ ಹೇಳೋದಿಲ್ವಾ, ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ವಿಜೇಂದ್ರ ಮಾಡಿದ್ದು ಲೂಟಿ ಮಾಡಿದ್ದು ಅಂತ ಆರೋಪ ಮಾಡ್ತಾರೆ ಯತ್ನಾಳ್. ಹಿಂಗೆ ಮಂತ್ರಿಗಳಷ್ಟೇ ಅಲ್ಲ, ಪವರ್ ಬಂದಾಗ ಯಾರ್ಯಾರು ಏನೇನು ಮಾಡ್ಬೇಕೆಲ್ಲ ಮಾಡ್ಕೋತಾರೆ. ಬಟ್ ತಂಗಡಗಿ ವಿಚಾರವನ್ನು ಬಿಜೆಪಿ ಟೀಕೆ ಮಾಡುವಾಗ ಅವ್ರು ಯಾವ ಶಾಲೆಯಿಂದ ತಂಗಡಗಿ ಬಂದರು? ರಾಜಕೀಯ ಶಾಲೆ ಶುರುವಾಗಿದ್ದು ಬಿಜೆಪಿ ಅಲ್ವೇ ಮಂತ್ರಿಗಿರಿ?
ರಾಜಕಾರಣ. ಅದೇ ನಾಲೆಡ್ಜ್ ಇಲ್ಲ ಅವ್ರಿಗೆ, ಟ್ವೀಟ್ ಮಾಡೋರಿಗೆ ಬಿ ಜೆ ಪಿಲಿ. ಮುಂದಕ್ಕೆ ಹೋಗೋಣ, ಬೈದೇನು ಪ್ರಯೋಜನ, ಎಲ್ರಿಗೂ ಹೋಗ್ಬೇಕಾಗತ್ತೆ ದಿನ ನನ್ನ ಮೇಲೆ. ಬಾಲಕಿಯನ್ನ ಕರೆದೊಯ್ದು ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿದವ್ರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಇಂಥ ನೀಚ ಕೃತ್ಯ ನಡೆದೋಗಿದೆ. ಒಂದು ಕಡೆ ಮಂಡ್ಯ, ಹಾಗೆ ಗದಗಲ್ಲಿ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಗದಗ್ನಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಕರೆದೊಯ್ದು ಅತ್ಯಾಚಾರ ಎಸಗಿರುವ ಘಟನೆ ನಡೆದಿದೆ. ಗದಗ ಜಿಲ್ಲೆಯ ನರೇಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆದ ಘಟನೆ ಇದು. ಕಾಮಾಂಧರ ದುಷ್ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಅತ್ಯಾಚಾರದ ಆರೋಪಿ ಸುಲೇಮಾನ್ ಸೇರಿದಂತೆ ಅತ್ಯಾಚಾರ ಎಸಗುವುದನ್ನು ವಿಡಿಯೋ ಮಾಡಿದ ಅಲ್ತಾಫ್ ಎನ್ನುವಾತನನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಸುಲೇಮಾನ್ ಎನ್ನುವಾತ ಅಪ್ರಾಪ್ತ ಬಾಲಕಿ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾನೆ. ಇನ್ನು ಅತ್ಯಾಚಾರ ಎಸಗಿದ ದೃಶ್ಯವನ್ನು ಅಲ್ತಾಫ್ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ಇನ್ನು ಈ ಘಟನೆ ಬಾಲಕಿ ಪಾಲಕರಿಗೆ ತಡವಾಗಿ ಗೊತ್ತಾಗಿದ್ದು, ಈ ಸಂಬಂಧ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ದೂರಿನ ಮೇರೆಗೆ ಪೊಲೀಸರು ಅತ್ಯಾಚಾರಿ ಆರೋಪಿ ಸುಲೇಮಾನ್ ಹಾಗೂ ವಿಡಿಯೋ ಮಾಡಿದ ಅಲ್ತಾಫ್ನನ್ನು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಮಂಡ್ಯ ಹೊರವಲಯದ ಸರ್ಕಾರಿ ಶಾಲೆಯೊಂದರ ಆವರಣದಲ್ಲಿ 8 ವರ್ಷದ ಬಾಲಕಿಯನ್ನು ಬೆದರಿಸಿ ಕಾಮುಕರು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ. ಜನವರಿ 31ರಂದು ಹಾಡಗಲೇ 3 ಕಾಮುಕರು ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ತನ್ನ ಮೇಲಾದ ದುಷ್ಕೃತ್ಯವನ್ನು ಬಾಲಕಿ ಯಾರೊಂದಿಗೆ ಹೇಳಿಕೊಂಡಿರಲಿಲ್ಲ. ಸೊ ಈ ಸನ್ನಿವೇಶದಲ್ಲಿ ಅನುಮಾನಗೊಂಡಂತಹ ಬಾಲಕಿ ಚಿಕ್ಕಮ್ಮ ವಿಚಾರಿಸಿದಾಗ ಬಾಲಕಿ ಘಟನೆ ಬಗ್ಗೆ ವಿವರಿಸಿದ್ದಾಳೆ. ಸದ್ಯ ಅಸ್ವಸ್ಥ ಬಾಲಕಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಬಟ್ ಪೋಷಕರು ಹಾಗೆ ಬಾಲಕಿ ಹೇಳಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸ ಹಿನ್ನೆಲೆ ಪೊಲೀಸರ ತನಿಖೆಗೆ ಒಂದು ಸ್ವಲ್ಪ ಗೊಂದಲ ಉಂಟಾಗ್ತಾ ಇದೆ. ಎಲ್ಲಿವರೆಗೆ ಈಗೇನಪ್ಪ, ಮೊನ್ನೆ ಎಲ್ಲ ಪೊಲೀಸ್ನವರು ಕಾಲು ಗುಂಡುಡಿಯೋಕ್ಕೆ ಶುರುವಾಗವ್ರೀಗ. ಈ ಒಂದು 15 ದಿನ ನೋಡಿ, ಯಾವಾಗ ಇದೊಂಥರ ರಾಬ್ರಿ ರಾಜ್ಯ ಅಂತ ಹೆಸರಾಗಕ್ಕೆ ಶುರುವಾಯಿತು. ಬೀದರ್ದು ಇನ್ನೂ ಸಿಗಲಿಲ್ಲ, ಅವರು ಮಂಗಳೂರ್ದು, ಇಲ್ಲಿ ಯಾರೋ ಮೈಸೂರಲ್ಲಿ ಕಾರ್ ಅಡ್ಡ ಹಾಕೊಂಡಿದ್ದು. ಇವೆಲ್ಲ ಆದಮೇಲೆ ಪೊಲೀಸ್ನವರು ಅವನು ಓಡೋಗೋಕ್ಕೆ ಪ್ರಯತ್ನ ಪಟ್ಟ, ಇವನು ಓಡೋಗೋ ಪತ್ನ ಕಾಲು ಗುಡಿತಾವ್ರೆ. ಇಂಥವ್ರಿಗೆ ಎದೆಗೆ ಹೊಡಿಬೇಕು ಅಂತ. ಅವನು ಇನ್ನೊಂದು ಮನಸ್ಸನ್ನು ನೋಯಿಸಿದ್ದಾನೆ, ಅವ್ನು ಇನ್ನೊಂದು ಜೀವ ತೆಗ್ದಿದ್ದಾನೆ ಅಂತಂದ್ರೆ ಅವ್ರು ಬದುಕಕ್ಕೆ ಲಾಯಕ್ಕಿಲ್ಲ ಅಂತ. ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಸ್ವಲ್ಪ ಮಾನವ ಹಕ್ಕು ಆಯೋಗದವ್ರು ಇವರು ಒಂದು ಸ್ವಲ್ಪ ಸುಮ್ಮನೆ ಕೂತಿರ್ಬೇಕು. ಅತ್ಯಾಚಾರ ಹತ್ಯೆ ಪ್ರಕರಣಗಳಲ್ಲಿ ಅವರೇ 100% ಫಿಕ್ಸ್ ಅಂತ ಗೊತ್ತಾದಾಗ ಅಲ್ಲೆಲ್ಲ ಯಾಕೆ ವೇಸ್ಟ್ ಮಾಡ್ಬೇಕು ಟೈಮ್ನ ಕೋರ್ಟ್ಗಳಲ್ಲಿ ಅಂತ ಕೆಲವೊಂದು ಟೈಮ್ ಅನಿಸುತ್ತೆ. ಹಾಗಾಗಿ ಪೊಲೀಸ್ನವ್ರು ಕಾಲು ಗುಡಿತಾವ್ರೆ. ಇಂಥವ್ರಿಗೊಂದು ಸ್ವಲ್ಪ ಎದೆ ಹೊಡಿದ್ರೆ ಆಗತ್ತಪ್ಪ ಓಡೋಗುವಾಗ. ರಿಕಿ ಕೇಜ್ ಹಿಂದಿಕ್ಕಿದ ಚಂದ್ರಿಕಾ ಟಂಡನ್ ಭಾರತೀಯ ಮೂಲದ ಅಮೆರಿಕ ಸಂಗೀತಗಾರ್ತಿಗೆ ಗ್ರಾಮಿ ಪ್ರಶಸ್ತಿ. ಹೌದು, ಭಾರತೀಯ ಮೂಲದ ಅಮೆರಿಕನ್ ಗಾಯಕಿ ಮತ್ತು ಉದ್ಯಮಿ ಚಂದ್ರಿಕಾ ಟಂಡನ್ ಅವರು ಅತ್ಯುತ್ತಮ ಹೊಸ ಯುಗ ಅಂಬಿಯೆಂಟ್ ಅಥವಾ ಚಾಂಟ್ ಆಲ್ಬಮ್ ವಿಭಾಗದಲ್ಲಿ ತ್ರಿವೇಣಿ ಆಲ್ಬಮ್ಗಾಗಿ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಚಂದ್ರಿಕಾ ಟಂಡನ್ ಸಿದ್ಧಪಡಿಸಿದ ತ್ರಿವೇಣಿ ಆಲ್ಬಮ್ಗೆ ಬೆಸ್ಟ್ ನ್ಯೂ ಏಜ್ ವಿಭಾಗದಲ್ಲಿ ಪ್ರಶಸ್ತಿ ದೊರೆತಿದೆ. ಸ್ಪರ್ಧೆಯಲ್ಲಿದ್ದ ಭಾರತದ ರಿಕಿ ಕೇಜ್ ಮೊದಲಾದವರನ್ನ ಅವರು ಹಿಂದಿಕ್ಕಿದ್ದಾರೆ. ಲಾಸ್ ಏಂಜಲೀಸ್ನ crypto.com ಅರೆನಾದಲ್ಲಿ ಭಾನುವಾರದಂದು ರೆಕಾರ್ಡಿಂಗ್ ಅಕಾಡೆಮಿ ಆಯೋಜಿಸಿದ್ದ ಅತಿದೊಡ್ಡ ಸಂಗೀತ ಪ್ರಶಸ್ತಿ ರಾತ್ರಿಯ 67ನೇ ಆವೃತ್ತಿಯನ್ನು ಆಯೋಜಿಸಲಾಗಿದೆ. ಟಂಡನ್ ಜಾಗತಿಕ ವ್ಯಾಪಾರದ ನಾಯಕ ಮತ್ತು ಪೆಪ್ಸಿಕೋದ ಮಾಜಿ ಸಿಇಒ ಇಂದ್ರಾ ನೂಯಿ ಅವರ ಹಿರಿಯ ಸಹೋದರಿ. ಅವರ ಸಹೋದ್ಯೋಗಿಗಳಾದ ದಕ್ಷಿಣ ಆಫ್ರಿಕಾದ ಪ್ಲೌಟಿಸ್ ವೂಟರ್ ಕಲರ್ ಮ್ಯಾನ್ ಮತ್ತು ಜಪಾನಿನ ಸೆಲಿಸ್ಟ್ ಎರುಮ್ಯಾಟ್ಸೋ ಮೊಟೊ ಅವರೊಂದಿಗೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸಂಗೀತವೆಂದರೆ ಪ್ರೀತಿ, ಸಂಗೀತವು ಬೆಳಕು ಮತ್ತು ಸಂಗೀತವು ನಗು ಮತ್ತು ನಾವೆಲ್ಲರೂ ಪ್ರೀತಿ, ಬೆಳಕು ಮತ್ತು ನಗೆಯಿಂದ ಸುತ್ತುವರಿಯೋಣ. ಸಂಗೀತಕ್ಕೆ ಧನ್ಯವಾದಗಳು ಮತ್ತು ಸಂಗೀತ ಮಾಡುವ ಎಲ್ಲರಿಗೂ ಧನ್ಯವಾದಗಳು ಎಂದು ಅವರು ಪ್ರಶಸ್ತಿ ಸ್ವೀಕಾರದ ನಂತರ ಭಾಷಣದಲ್ಲಿ ಹೇಳಿದರು. ತ್ರಿವೇಣಿ ಆಲ್ಬಮ್ ಭಾರತೀಯ ಶಾಸ್ತ್ರೀಯ ಸಂಗೀತ, ವೈದಿಕ ಪಠಣಗಳು ಮತ್ತು ಅಂತಾರಾಷ್ಟ್ರೀಯ ಸಂಪ್ರದಾಯಗಳನ್ನು ಒಳಗೊಂಡಿದೆ. ಇದು ಕೇಳುಗರನ್ನ ಧ್ಯಾನಸ್ಥ ಮಾಡುವ ತಾಕತ್ತು ಹೊಂದಿದೆ. ಈ ಕಾರಣಕ್ಕೆ ಇದಕ್ಕೆ ಅವಾರ್ಡ್ ಸಿಕ್ಕಿದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ವರ್ಷ ಮಾರುಕಟ್ಟೆಗೆ ಬಂದಿದ್ದ ತ್ರಿವೇಣಿ ಆಲ್ಬಮ್ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಭಾರಿ ಜನಮನ್ನಣೆ ಗಳಿಸಿದೆ. ಭಾರತದ ಪರಂಪರೆ ಹಾಗೂ ಪಾಶ್ಚಿಮಾತ್ಯ ಸಂಗೀತಗಳ ಸಮ್ಮಿಶ್ರಣದಂತಿರುವ ಈ ಆಲ್ಬಮ್ನಲ್ಲಿ ಒಟ್ಟು 7 ಹಾಡುಗಳಿದ್ದು ಅವೆಲ್ಲವೂ ಕೇಳುಗರಿಗೆ ವಿಶೇಷ ಅನುಭವ ನೀಡುತ್ತವೆ ಅಂತ ಪ್ರಶಸ್ತಿ ವಿಜೇತರಾದ ಚಂದ್ರಿಕಾ ಟಂಡನ್ ಅವರು ಹೇಳಿದ್ದಾರೆ. ಇದಿಷ್ಟು ಇಂದಿನ ಸುದ್ದಿ. ಬಿಜೆಪಿಯ ಗದ್ದಲ ಗಲಾಟೆ, ಸಿಎಂ ವಿರುದ್ಧ ಮತ್ತೊಂದು ದೂರು, ಕುಮಾರಸ್ವಾಮಿ ಅವರ ಹೇಳಿಕೆ, ಜೊತೆಗೆ ಒಂದಷ್ಟು ಕೇಳಲೇಬಾರದಂಥ ಸ್ಟೋರಿಗಳು ಅನಿಸುತ್ತೆ. ಬಟ್ ಜಾಗೃತರಾಗಿರಬೇಕು, ಆ ಕಾರಣಕ್ಕೆ ಸುದ್ದಿಗಳು. ಇವತ್ತಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಹೇಳ್ತಾ ನಮ್ಮ ಪ್ರಶ್ನೆ ಸಹಜವಾಗಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿತಾರಾ, ಬದಲಾಗ್ತಾರಾ, ಅಥವಾ ಮುಂದುವರಿಯಬೇಕಾ ಅಥವಾ ಬದಲಾಗಬೇಕಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.